ಮಜಾ ಭಾರತ ನಗೋದೇ ಇಲ್ಲ ಅಂತ ಮುಖ ಗಂಟಾಕೊಂಡ್ ಕೂತಿರೋರಿಗೆ ಇದು ನಗೆ ಉಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಮಜಾ ಭಾರತ ಒಂಥರ ಮಜುವಾ ಜರ್ನಿ. ಈ ಮಜುವಾ ಜರ್ನಿಯಲ್ಲಿ ಒಳ್ಳೊಳ್ಳೆ ಗೈಡ್ಲೈನ್ಸ್ ಕೊಡ್ತಾ ಈ ಜರ್ನಿಯನ್ನ ಇನ್ನಷ್ಟು ಮಜವಾಗಿಸಿರೋ ಅಂತ ನಮ್ಮ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ಕಾರ್ಯಕ್ರಮ ಎಲ್ಲೂ ಶ್ರುತಿ ತಪ್ಪದೆ ಹಾಗೆ ನೋಡ್ಕೊಳ್ತಾ ಇರುವಂತಹ, ಎನರ್ಜಿ ಕೊಡ್ತಾ ಇರುವಂತಹ, ಎನ್ಕರೇಜ್ಮೆಂಟ್ ಕೊಡ್ತಾ ಇರುವಂತಹ, ಫ್ಯಾಂಟಾಸ್ಟಿಕ್ ಸೂಪರ್ ಅಂತ ಚಪ್ಪಾಳೆ ಓಡ್ದು ಎಲ್ಲರನ್ನೂ ಹುರಿದುಂಬಿಸ್ತಾ ಇರುವಂತಹ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಲಗ 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 ಕಾಮಿಡಿ ಶೋ ಕಡೆ, ಸಿಂಗಿಂಗ್ ಶೋ ಅಲ್ಲ ಇದು. ಏನ್ ಮಾಡ್ತಾ ನೀನು? ಏನ್ ಫುಲ್ ಖುಷಿ ಆಗಿದಿಲ್ಲ, ಏನೋ ಫುಲ್ ಜೋಶ್, ಏನ್ ಕತೆ? ಇವತ್ತು ನಮ್ಮ ಪ್ರೋಗ್ರಾಮ್ಗೆ ಯಾರು ಬರ್ತಾ ಇದಾರೆ ಅಂತ ಏನಾದ್ರು ಗೊತ್ತಾ ನಿಂಗೆ? ಯಾರು ಬರ್ತಿದ್ದಾರೆ? ಅಲಗ ಅಲಗ ಅಂತಾನೆ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿರುವಂತ ಆಪರೇಷನ್ ಅಲಮೇಲು ಚಿತ್ರದಿಂದ ಡೈರೆಕ್ಟರ್ ಸುನಿ ಹಾಗೆ ಹೀರೋ ರಿಷಿ. ಲೆಟ್ಸ್ ವೆಲ್ಕಮ್ ಸುನಿ ಅಂಡ್ ರಿಷಿ ಆನ್ ಸ್ಟೇಜ್. ಇಬ್ಬರಿಗೂ ಕಂಗ್ರಾಟ್ಸ್, ದೊಡ್ಡ ಕಂಗ್ರಾಟ್ಸ್. ಯಾಕೆಂದ್ರೆ ನಿಮ್ಮಿಬ್ಬರ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ಸಕ್ಸಸ್ ಆದಾಗ ತುಂಬಾ ಖುಷಿ ಆಗುತ್ತೆ. ಸೊ ನಾವೇನೋ ಒಂದು ಅನ್ಕೊಂಡು ಮಾಡಿರ್ತೀವಿ, ಸೊ ಜನ ಅದನ್ನ ತಗೊಳ್ತಾ ಇದಾರೆ ಅನ್ನೋದು ತುಂಬಾ ಖುಷಿ ವಿಷಯ. ರಿಷಿ ಬಗ್ಗೆ ಒಂದು ಮಾತು ಹೇಳಬೇಕು. ನಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ತುಂಬಾ ಎತ್ತರಕ್ಕೆ ಬೆಳಿತಾನೆ ಅಂತ. ಇಲ್ಲ, ಎತ್ತರ ತುಂಬಾ ಎತ್ತರ ಇದೆ, ಬಟ್ ಈ ರೇಂಜ್ ಅಲ್ಲಿ ಅಂತ ಗೊತ್ತಿರಲಿಲ್ಲ. ಬಹಳ ಖುಷಿ ಆಗುತ್ತೆ. ನಾವಿಬ್ರು ನಾಟಕಗಳಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಒಟ್ಟಿಗೆ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಇವತ್ತು ನನ್ನ ಸ್ನೇಹಿತ ಇದೇ ಶೋಗೆ ಗೆಸ್ಟ್ ಆಗಿ ಬಂದು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡಕ್ ಬಂದಿರೋದು ಇನ್ನೂ ಖುಷಿ ಆಗ್ತದೆ. ಬಟ್ ಯು ಟೆಲ್ ಮಿ, ಹೌ ವಾಸ್ ದ ಜರ್ನಿ? ನಮ್ಮ ಗುರುಗಳು ನಿರಂಜನ್ ದೇಶಪಾಂಡೆ ಅವರು. ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ನಾಟಕ ಮಾಡ್ತಿದ್ದೀರಾ, ಅವ್ನು ರಿಯಲ್ ಲೈಫ್ ಅಲ್ಲಿ ಮಾಡ್ತಾ ಇದ್ದಾನೆ? ಇಲ್ಲ, ಆಕ್ಚುಲಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈಗ ಆಲ್ಮೋಸ್ಟ್ 50ನೇ ದಿನದ ಹತ್ರ ಬರ್ತಾ ಇದೆ ಚಿತ್ರ. ಅಂಡ್ ಇವಾಗ ಏನೋ ನಿನ್ನೆ ಮೊನ್ನೆ ಏನೋ ಚಿತ್ರವನ್ನ ಶುರು ಮಾಡ್ದಂಗೆ ಅನ್ನಿಸ್ತಾ ಇದೆ ನಮಗೆ. ಈ ರೀತಿ ರೆಸ್ಪಾನ್ಸ್ ನೋಡಿ ನಿಜವಾಗ್ಲೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಓಕೆ, ಸೂಪರ್. ಮಜಾ ಭಾರತಕ್ಕೆ ಬಂದಿದ್ದೀರಾ ಸುನಿ, ಫಸ್ಟ್ ಟೈಮ್ ಬರ್ತಾ ಇರೋದು. ನಿಮಗೆ ಹೇಗೆ ಅನಿಸ್ತಾ ಇದೆ? ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಯಾವುದೇ ಟೈಮಲ್ಲಿ ಬಂದರೂ ನಂಗೆ ಸ್ಟೇಜಿಗೆ ಬಂದಾಗ ಭಯ ಆಗುತ್ತೆ. ಅಂದರೆ ಲೈಟ್ಸ್ ಆ ರೀತಿ ಎಲ್ಲ ನೋಡಿದಾಗ. ಸೊ ಅದು ಬಿಟ್ಟರೆ ಮಜಾ ಬರುತ್ತೆ. ಟಿ ವಿಲಿ ನೋಡಿದ್ರಿಂದ ನನಗೆ ಮೆಂಟಲಿ ಐಡಿಯಾ ಇದೆ, ಅಂದರೆ ಎಷ್ಟು ಮಜಾ ತಗೋದು ಅಂತ. ಸೊ ಇವತ್ತು ಯಾವ ಲೆವೆಲ್ ಮಜಾ ತಗೊಳ್ತೀನಿ ಅಂತ ಹೋಗ್ಬೇಕಾದ್ರೆ ಹೇಳ್ತೀನಿ. ನೀವು ಹೇಗೆ? ನಾನು ಆಕ್ಚುಲಿ ಮಜಾ ಬರುತ್ತೆ ಟಿವಿನಲ್ಲಿ ನೋಡೋದಕ್ಕಿಂತ ಹೆಚ್ಚಿಗೆ ಫೇಸ್ಬುಕ್ ಅಲ್ಲಿ ಟ್ರೆಂಡ್ ಆಗ್ತಾನೆ ಇರುತ್ತೆ ವಿಡಿಯೋಸ್. ಸೊ ನಾನು ಬಹಳಷ್ಟು ಮಜಾ ಬರುತ್ತೆ ಎಪಿಸೋಡ್ಸ್ ನೋಡಿರೋದು ಫೇಸ್ಬುಕ್ ಅಲ್ಲೇ. ಅಂಡ್ ಅದ್ಭುತವಾದಂಥ ಪರ್ಫಾರ್ಮೆನ್ಸಸ್, ಕೆಲವೊಂದಿಷ್ಟನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ದೀನಿ ನೋಡೋದ್ರಲ್ಲಿ. ಸೊ ಐ ನೋ ಇಲ್ಲಿ ಇರೋ ಪರ್ಫಾರ್ಮರ್ಸ್ ಎಲ್ಲ ತುಂಬಾ ಟ್ಯಾಲೆಂಟೆಡ್. ಆಕ್ಚುಲಿ ಅವ್ರ ಕಾಮಿಡಿ ಟೈಮಿಂಗ್ ಎಲ್ಲ ಅದ್ಭುತವಾಗಿರುತ್ತೆ ಅಂತ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ವಾಚ್, ಕೂತ್ಕೊಂಡು ಯಾವ ರೀತಿ ಇವತ್ತಿನ ಟ್ಯಾಲೆಂಟ್ಸ್ಗಳು ಹೇಗೆ ಬರ್ತಾರೆ ಅಂತ. ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾ, ನನ್ನ ತೊಡೆ ಚರ್ಮದ ಲೆದರ್ ಸೀಟ್ಸ್ ನಿಮ್ಗೋಸ್ಕರ ರೆಡಿ ಇದೆ. ದಯವಿಟ್ಟು ಹೋಗಿ ಆಸೀನರಾಗಬೇಕು ಅಂತ ಕೇಳ್ಕೊತೀನಿ, ಪ್ಲೀಸ್. ನಿರಂಜನ್, ನೀನು ಸ್ವಿಮ್ಮಿಂಗು, ಡ್ರೈವಿಂಗು ಇಂಥದಕ್ಕೆಲ್ಲ ಟ್ರೈನಿಂಗ್ ಇರೋದನ್ನ ನೋಡಿರ್ತೀಯ. ಆದ್ರೆ ಲವ್ ಟ್ರೈನಿಂಗು ಇರುತ್ತೆ ಅಂತ ಎಲ್ಲಾದ್ರೂ ಕೇಳಿದ್ಯಾ? ಏನ ಲವ್ ಟ್ರೈನಿಂಗ್? ಕೇಳಕ್ ಒಂಥರ ಚೆನ್ನಾಗಿದೆ ಕಡೆ, ಲವ್ ಟ್ರೈನಿಂಗ್. ಎಕ್ಸಾಕ್ಟ್ಲಿ. ಇಲ್ಲೊಬ್ಬ ಹುಡುಗಿನ ಪಟಾಯಿಸ್ಕೊಳ್ಬೇಕು ಅಂತ ಹೇಳಿ ಲವ್ ಟ್ರೈನಿಂಗ್ ಪಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ದ. ಅವನು ಏನೆಲ್ಲ ಎಡವಟ್ ಮಾಡ್ಕೊಂಡಿದ್ದಾನೆ ಅಂತ ನೋಡ್ಕೊಂಡ್ ಬರಕ್ ಹೋಗೋಣ. ಲೆಟ್ಸ್ ವೆಲ್ಕಮ್ ಜೋಕ್ ಕುಮಾರ ಸ್ವಾಮಿಗಳು ಆನ್ ಸ್ಟೇಜ್. ಲೇ ಜಗ್ಗ, ಲೇ ಎಮ್ಮಿ ಕೋಣ, ಸತ್ರು ನಿನ್ ಜೊತೆ ಡ್ಯಾನ್ಸ್ ಮಾಡಲ್ಲ ಇನ್ಮೇಲೆ. ಅಂಡರ್ ಎಸ್ಟಿಮೇಟ್ ಮಾಡ್ತೇನೆ ನನ್ನ ಡ್ಯಾನ್ಸ್ನ. ಶಿವ, ಶಿವ, ಏನಾಯ್ತಾ? ಒಡೆ ಕಳ್ಕೊಂಡಿರೋ ಕಾಗೆ ತರ ಕೂತವನೆ, ಏನಾಯ್ತಪ್ಪ? ಹೆಣ್ಣು ಮಕ್ಕಳು ಡೀಸೆಂಟ್ ಆಗಿ ಬಾಗ್ಲು ಹಾಕೊಂಡು ಬಾತ್ರೂಮ್ ಒಳಗೆ ಎಳ್ಬೇಕು, ಹೊರಗೆ ಪಬ್ಲಿಕ್ ಹತ್ಕೊಂಡು ಮರ್ಯಾದೆ ಕಳಿಬಾರ್ದು. ಏನಾಯ್ತು ಅಂತ ಹೇಳು ಶಿವ, ಏನಾಯ್ತು ಹೇಳೋ? ಯಾವ ಮಾಸ? ಶ್ರಾವಣ ಅಲ್ವಾ?
ನಮ್ಮನೆ ನಾಯಿ ಟಾಮಿ ಪಕ್ಕದ ಮನೆ ರೋಜಿ ನೋಡಕ್ಕೆ ತಣಕ್ಕಂತ ಹಾರ್ಕೊಂಡು ಹೋಗುತ್ತೆ. ಅಷ್ಟೇ ಯಾಕೆ ನಮ್ಮನೆ ಗಾರ್ಡನ್ ಅಲ್ಲಿರೋ ಲವ್ ಬರ್ಡ್ಸು ಕುಚ್ 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 ಕುಚು ಅಂತ ಮಾತಾಡ್ಕೊಂಡು ಹೋಗುತ್ತೆ. ಪ್ರಪಂಚದಲ್ಲಿರೋ ನಾಯಿ ನರಿ ಸೊಳ್ಳೆ ಎಲ್ಲದಕ್ಕೂ ಜೋಡಿ ಇದೆ. ನನಗೆ ಯಾಕೋ ಜೋಡಿ ಇಲ್ಲ. ನನಗೇನು ಕದರ್ ಇಲ್ವಾ, ಸ್ಟೈಲ್ ಇಲ್ವಾ, ಫೇಸ್ ಇಲ್ವಾ, ಎಕ್ಸ್ಟ್ರಾಡಿನರಿ ಆಗಿಲ್ವಾ? ಇದೆ ಇದೆ ಇದೆ. ಅದಕ್ಕೆ ಯಾವ ಹುಡುಗಿಯರು ಬೀಳ್ತಾ ಇಲ್ಲ ಕಣೋ ನನಗೆ. ನೀನು ಯಾರನ್ನಾದ್ರೂ ಲವ್ ಮಾಡ್ಬೇಕು. ಅದೇ ನಾನ್ ಲವ್ ಮಾಡೋಣ ಅಂತ ಹೋಗ್ತೀನಿ, ಹುಡುಗಿಯರು ಹೆದ್ರಿ 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 ಓಡೋಗ್ತಾರೆ. ನೀನಲ್ಲೇ ತಪ್ಪು ತಿಳ್ಕೊಂಡಿರೋದು. ನೋಡ, ಯಾರಿಗೂ ಗೊತ್ತಿಲ್ದಿರೋ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳು. ಹಾಲು ಯಾವತ್ತೂ ಅದಾಗದೆ ಮೊಸರಾಗಲ್ಲ, ನಾವೇ ಹೆಪ್ಪಾಕ್ಬೇಕು. ನೀನು ಲವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಏನ್ ಹೆಪ್ಪ ಹಾಕಿದ್ರು ಹುಡುಗಿಯರು ನನ್ನ ಹತ್ರ ಬರೋಂಗಿಲ್ಲ. ಈಗ ಒಂದು ಒಳ್ಳೆ ಫಿಗರ್ ಬರ್ತೈತೆ ನೋಡು, ಹೆಂಗಾರ ಮಾಡು, ಟ್ರೈ ಮಾಡು. ಕಚ್ಕೊಂತದೆ, ಬಿಡ್ಬೇಡ. ಶಾಕಿನಿ ರಂಗಿನಿ ಘನ 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 ರುದ್ರಿಣಿ ಮೋಹಿನಿ ಮಿಂಗಿನಿ ಮನಮೋಹಿನಿ. ಟ್ರೈ ಮಾಡು, ಟ್ರೈ ಮಾಡು. I love you, I love you, I love you, I love you, I love you. I love you, I love you. ಹೇಳಿಲ್ವಾ ಯಾವ ಹುಡುಗಿಯರು ನನ್ನ ಹತ್ರ ಬರೋಲ್ಲ ಅಂತ? ಮಾತೆಲ್ಲಿ ಕೇಳಿದೆ ನೀನು? ನೀನ್ ಕೇಳಿದ್ಯಾ? ನೀನ್ ಕಿಸ್ ಕೊಟ್ಟಿದ್ ಫೋರ್ಸ್ಗೆ ಉದುರಿಸ್ಕೊಂಡು ಹೋಗ್ಬಿಟ್ಲು ವಾಲೆನ. ಲೇ, ಯಾವನಾರು ಈ ತರ ಪ್ರಪೋಸ್ ಮಾಡ್ತೇನೆ ನೋಡು. ನನಗೆ ಪ್ರಪೋಸ್ ಮಾಡಕ್ ಬರೋದೇ ಹಿಂಗೆ. ಕೂತ್ಕೊಳ್ಳ. ನೋಡ, ನಾನು ಹೇಳೋದನ್ನ ನೀಟಾಗಿ ಗಮನ ಇಟ್ಟು ಕೇಳು. ನೋಡ, ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಛೇ 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 ಛೇ, ನನಗೆ ಯಾವ ಹುಡುಗಿಯರು ಇಷ್ಟ ಇಲ್ಲ. ಲೇ, ನಾನು ಹೇಳೋದನ್ನ ಕೇಳ. ಯಾವತ್ತು ಫಸ್ಟ್ ನಾವು ಹುಡುಗಿಯರ್ ಗಮನ ಸೆಳಿಬೇಕು. ಅವ್ರು ನಮ್ಮನ್ನ ನೋಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ನಾವು ಅವ್ರನ್ನ ಪ್ರಪೋಸ್ ಮಾಡೋದಕ್ಕೆ ಶುರು ಮಾಡ್ಬೇಕು. ಗೊತ್ತಾಯ್ತು. ಹುಡುಗಿಯರು ಮೊದಲಾಗಿ ನಮ್ ಕಡೆ ನೋಡೋಂಗ್ ಮಾಡ್ಬೇಕು, ಆಮೇಲೆ ಪ್ರಪೋಸಲ್ ಮಾಡ್ಬೇಕು. ಅವ್ರು ನಿನ್ನ ಗಮನ ಸೆಳೆದು ಅವ್ರು ನಿನ್ನ ನೋಡ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಹಂಗ ಮಾಡ್ಬೇಕಾ? ಮಾಡ್ತೀನಿ. ಓ, ಏನಕ್ಕೊಂದು ಮೊದಲನೇ ಕ್ಲಾಸ್ಗೆ ಇಷ್ಟೊಂದು ಪಿಕಪ್ ಆಗ್ಬಿಟ್ಟಲ್ಲ. ಮಾಡ್ತೀನಿ. ಇಲ್ಲೊಂದು ಯಾವ್ದೋ ಫಿಗರ್ ಪತ್ತ ಇಟ್ಕೊಳ್ಳೋ. ಬರ್ಲಿ ನೋಡೋ, ಮಿಸ್ ಮಾಡ್ಕೋಬೇಡ. ನಾನು ಹೇಳಿದ್ದನ್ನ ಫಾಲೋ ಮಾಡು. ಅವ್ರು ಕಚ್ಕೊಂತಾಳೆ. ಮಾಡ್ತೀನಿ. ನೀನು ಹೆಣ ಎಪ್ಪಿ ಹೆಣ್ಮಕ್ಳು ತಂದು ಹೋಗಿ ಮೈ ಮೇಲೆ ಬರ್ತೀಯಲ್ಲ, ಭಾಡ್ಯ ಊರ್ ಭಾಡ್ಯ. ಹೆಣ್ಮಕ್ಳು ತಂಡೆ ಇಲ್ಲ ನೀನು. ನಾ ಹೇಳಿಲ್ವಾ ಯಾವ ಹುಡುಗಿನೂ ನನ್ನ ಹತ್ರ ಬರಲ್ಲ, ಲವ್ ಮಾಡಲ್ಲ ಅಂತ? ನನ್ನ ಮಾತೆಲ್ಲಿ ಕೇಳಿದೆ? ನನ್ನ ಮಗನಲ್ಲಿ ನಾಯಿ ಮೂಳಕ್ ಬಾಯಿ ಹಾಕಂಗ ಆಗ್ತೀಯಲ್ಲೋ ಕಚಡ. ನನ್ನ ಮಗನೇ, ಗ್ಯಾರಂಟಿ ನಮ್ಗೆ ಏರೋಪ್ಲೇನ್ ಹತ್ತಿಸ್ತೀಯ ಕಣೋ. ನನ್ನ ಕೈಲಿದಾಗಲ್ಲ, ನಾನು ಇನ್ನೊಂದ್ಸರಿ ಟ್ರೈ ಮಾಡ್ಬಿಡ್ತೀನಿ. ಅಪ್ಪ ದೇವ್ರು, ನೀನ್ ಟ್ರೈ ಮಾಡ್ಬೇಡ. ಈಗ ಯಾವ್ದಾರ ಒಂದು ಒಳ್ಳೆ ಫಿಗರ್ ಬರ್ಲಿ, ನಾನ್ ಟ್ರೈ ಮಾಡ್ತೀನಿ. ಆಮೇಲೆ ಅದನ್ನ ನೋಡಿ ನೀನು ಮತ್ತೆ ಪ್ರಪೋಸ್ ಮಾಡ್ಬೇಕು. ಓಕೆ, ಯಾವ್ದಾರ ಒಂದು ಫಿಗರ್ ಬರ್ಲಿ. ಅರಿಯುವ ಮುನ್ನವೇ ಮುಚ್ಕೊಂಡ್ ಕೂತ್ಕೊಳ್ಳ. ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಅಲ್ಲ, ಇಷ್ಟು ಚಿಕ್ಕ ವಿಷಯನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿದ್ದೀರಾ? It's all nothing. It's just a small piece of my style, you know. Oh, really? Yeah. Hi, I am Veena. My name is ಕೊಟ್ರೇಶಿ. ನಾನು ಹೇಳಿಲ್ವಾ ಯಾವ ಹುಡುಗಿಯರು ನನ್ನ ಹತ್ರ ಬೀಳಲ್ಲ ಅಂತ? ನನ್ನ ಮಾತಲ್ಲಿ ಕೇಳಿದೆ ನೀನು. I'll catch you later. Dear, please wait, please. Hello, dear. ಇವನ್ಗೆ ಹಿಂಗೆಲ್ಲ ಟ್ರೈನಿಂಗ್ ಕೊಟ್ಟಾಗಲ್ಲ, ಪ್ರಾಪರ್ ಟ್ರೈನಿಂಗೇ ಕೊಡ್ಬೇಕು. ಎಸ್,
ಲೇ ನೋಡ ನಿನ್ಗೊಂದ್ ಸತ್ಯ ಹೇಳ್ತೀನಿ ಕೇಳ್ಕೊ. ಹೆಣ್ಣು ಮಕ್ಕಳು ಎಣ್ಣೆ ತರ ರಾ ಇರ್ತಾರೆ, ಗಂಡು ಮಕ್ಕಳು ಪ್ರೀತಿ ಅನ್ನೋ ಸೋಡನ ಬೆರೆಸಿದ್ರೆ ಬ್ಲೆಂಡ್ ಆಗ್ತಾರೆ. ಯಾ ಸೋಡನು ಬೇಡ, ಯಾ ಮಜ್ಜಿಗೆನೂ ಬೇಡ, ನಮ್ಮ ಮನೆಗೆ ಹೋಗ್ತೀನಿ. ಬರಲಿ, ನಾನು ಹೇಳೋದನ್ನ ಕೇಳು. ನೋಡು, ಇದೊಂದೇ ಒಂದು ಲಾಸ್ಟ್ ಚಾನ್ಸು. ನಾನು ಕೊಡೋ ಇನ್ಸ್ಟ್ರಕ್ಷನ್ಸ್ ನೀನ್ ಫಾಲೋ ಅಪ್ ಮಾಡು. ಗ್ಯಾರಂಟಿ ಈ ಸಲ ವರ್ಕೌಟ್ ಆಗೇ ಆಗ್ತಾಳೆ. ನಿನ್ಗೊಂದು ಒಳ್ಳೆ ಡೌ ಸಿಗ್ತಾಳೆ. ನೋಡು, ಇದು ಬ್ಲೂಟೂತ್, ಇದನ್ನ ಕಿವಿಗೆ ಸಿಗಿಸ್ತೀನಿ. ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ನಾನು ಏನ್ ಹೇಳ್ತೀನಿ ಅದನ್ನ ನೀನ್ ಫಾಲೋ ಅಪ್ ಮಾಡ್ಬೇಕಷ್ಟೇ. ನೆನ್ಪಿಡ್ಕೋ, ಅವ್ರು ಮಾತಾಡ್ಸೋರ್ಗು ನೀನ್ ಮಾತಾಡ್ಬಾರ್ದು. ಅವ್ರು ಮಾತಾಡ್ಸೋವರೆಗೂ ನಾನು ಮಾತಾಡಿಸ್ಬಾರ್ದು. ಹೌದು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಓಕೆ, ಡನ್. ಡಾರ್ಲಿಂಗ್, ಆಲ್ ದಿ ಬೆಸ್ಟ್. ಡಾರ್ಲಿಂಗ್, ಡಾರ್ಲಿಂಗ್. ಜಗ್ಗ, ಯಾವ್ದೋ ಒಂದು ಮಾಸ್ಟರ್ ಪೀಸ್ ಬಂತು ಅಂತ ಹೋಗು ಹೋಗು ಹೋಗು. ಏನ್ ಮಾಡ್ಲಿ? ಅವಳ ಹತ್ರ ಹೋಗಿ ಅವಳು ನಮ್ಮ ಫೋನ್ ನಂಬರ್ ಇಸ್ಕೊಳು. ಸಡನ್ ನಂಬರ್ ಇಸ್ಕೊಂಡ್ರೆ ಹೆಂಗೋ ಇಸ್ಕೊಳೋದು? ಅಯ್ಯೋ, ಒಂದ್ ಕೆಲಸ ಮಾಡು, ನಾನು ಹೇಳ್ತೀನಿ, ಆ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡು. ಓಕೆ 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 ಓಕೆ. ಹಲೋ ಸುರೇಶ, ನಿನ್ ನಂಬರಿಗೆ ಮಿಸ್ ಕಾಲ್ ಕೊಟ್ರೆ 100 ರೂಪಾಯಿ ಕರೆನ್ಸಿ ಹಾಕ್ತೀಯ? ಹಾ ಹಾ, ಈಗ ಕೊಡ್ತೀನಿ. ನಂಬರ್ ಹೇಳ್ತೀಯ? 97 00 33 092. ಓಕೆ ಓಕೆ, ಈಗ ಕಾಲ್ ಮಾಡ್ತೀನಿ. ಹಲೋ 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 ಹಲೋ. ನೀವೇ ಕಾಲ್ ಮಾಡಿದ್ದು? ಹೌದು, 100 ರೂಪೀಸ್ ಕರೆನ್ಸಿ ಅಂದ್ರಿ. ಸುಮ್ಮನೆ ನಿಮ್ಮ ನಂಬರ್ ತಗೊಳಕ್ ಡೌ ಮಾಡಿದೆ. ಕಳ್ಳ. ಆದ್ರೂ ಪರವಾಗಿಲ್ಲ, 100 ರೂಪಾಯಿ ಕರೆನ್ಸಿ ಹಾಕ್ತೀನಿ. ಕರೆನ್ಸಿ ಅಷ್ಟೇನಾ? ಇಲ್ಲ, ದೀಪಾವಳಿ ಬಟ್ಟೆನೆ ಕೊಡಿಸ್ಬಿಡ್ತೀನಿ. ಜಗ್ಗ ಜಗ್ಗ, ಇದೇನೋ ವರ್ಕೌಟ್ ಆಗ್ತಿದೆ, ಏನ್ ಮಾಡ್ಲಿ ಮುಂದೆ? ಒಂದ್ ಕೆಲಸ, ಐ ಲವ್ ಯು ಅಂತ ಒಂದು ಮೆಸೇಜ್ ಕಳಿಸ್ಬಿಡು. ಓಕೆ ಓಕೆ. ಏನ್ರಿ ನೀವು ಐ ಲವ್ ಯು ಅಂತ ಮೆಸೇಜ್ ಕಳ್ಸಿದೀರಾ? ಇಷ್ಟ ಆಗ್ಲಿಲ್ವಾ? ವಾಪಸ್ ಕಳಿಸ್ಬಿಡಿ. ಕಳ್ಳ. ಅಯ್ಯಯ್ಯೋ, ನಗ್ತವಳು. ರಾಜಸ್ಥಾನಿ ಪುಂಗಿ ಊದಲ್. ಅಯ್ಯಯ್ಯೋ, ಜಗ್ಗ ನಗ್ತವಳೆ 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 ನಗ್ತವಳೆ. ಒಂದ್ ಕೆಲಸ ಮಾಡು, ಈಗ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಓಕೆ ಅವಳನ್ನ ಯಾರೋ ಕೂಗ್ತಾ ಇದಾರೆ ಅಂತ ಲೆಫ್ಟ್ ಸೈಡ್ ತಿರುಗ್ಸು. ಓಕೆ ಓಕೆ. ಮೇಡಮ್, ನಿಮ್ನ ಯಾರೋ ಕರೀತಿದಾರ ನೋಡಿ ಅಲ್ಲಿ. ಎಲ್ಲಿ? ತಿರುಗುದ್ಲಾ? ಹೇಳ್ದೆ. ಅವಳ ಕೆನ್ನೆ ಖಾಲಿ ಇದೆಯಾ? ಖಾಲಿ ಇದೆ. ಪಚಕ್ಕಂತ ಒಂದು ಮುತ್ತು ಕೊಟ್ಬಿಡು. ಅಯ್ಯಯ್ಯೋ, ನಿನ್ನ ಬಾಯಿ ಮಣ್ಣಾಕ. ಸಡನ್ ಆಗಿ ಪಚಕ್ಕಂತ ಮುತ್ತು ಕೊಡು ಅಂದ್ರೆ ಹೆಂಗೋ ಕೊಡೋದು? ನೀನ್ ಕೊಡ್ತೀಯಾ, ನಾನ್ ಕೊಡ್ಲಾ? ಇಲ್ಲ, ನಾನೇ ಕೊಡ್ತೀನಿ. ಕೊಡು ಕೊಡು ಕೊಡು. ಎಲ್ಲಿ? ತಡಿ ತಡಿ, ಅಲ್ಲಿ ಅಲ್ಲಿ. ಕೊಡು ಕೊಡು ಕೊಟ್ಬಿಡು ಕೊಟ್ಬಿಡು. ಅಲ್ಲಿ ಅಲ್ಲಿ ಅಲ್ಲ, ಕೊಡು ಕೊಡು ಕೊಟ್ಬಿಡು ಕೊಟ್ಬಿಡು ಕೊಟ್ಬಿಡು. ಕೊಟ್ಬಿಟ್ಟೆ ಕೊಟ್ಬಿಟ್ಟೆ ಯೇ! ಕೊಟ್ಬಿಟ್ಟೆ ಕೊಟ್ಬಿಟ್ಟೆ ಕೊಟ್ಬಿಟ್ಟೆ. ಎಷ್ಟ್ರಿ ಕೋಪ ನಿಮ್ಗೆ? ನನ್ ಕೆನೆಗೆ ಮುತ್ತು ಕೊಡ್ತೀರಾ? ಆದ್ರೆ ಚೆನ್ನಾಗಿತ್ತು ಬಿಡಿ. ಹಲೋ ಶಿವ, ವರ್ಕೌಟ್ ಆಯ್ತೇನೋ? ವರ್ಕೌಟ್ ಆಯ್ತಾ? ಅಯ್ಯೋ ಲೇ. ಇವಳ ತಂಗಿ ಕಣೋ. ತಂಗ್ಯವ, ನನ್ಗೇನ್ ಗೊತ್ತಿಲ್ಲ, ಎಲ್ಲ ನಿಮ್ಮ ಅಣ್ಣನ ಐಡಿಯಾ ಕೊಟ್ಟದ್ದ. ಅದಕ್ಕೆ ಹೇಳಿದೆ, ನನ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಪಿಕೆ 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 ಅವ್ವ ಅವ್ವ. ಅಯ್ಯೋ, ನೀವು ಸೀರಿಯಸ್ ಆಗಿ ಹೊಡಿತವಳ ಕಣೋ. ನಾನಿನ್ ಲವ್ ಮಾಡಿಲ್ಲ, ಮುತ್ತು ಕೊಟ್ಟಿಲ್ಲ. ಜಿಂದಾಬಾದ? ಜಿಂದಾಬಾದ್ ತಂಗಿಗೆ ಜಿಂದಾಬಾದ? ನಿನ್ ಹೈಟ್ ನೋಡೋ, ನನ್ ಹೈಟ್ ನೋಡು. ನನ್ಗೆ ಮುತ್ತು ಕೊಡ್ತೀಯನೋ? ಹೆಂಗಿದ್ರು ಮುತ್ತು ಕೊಟ್ಟಿದ್ದೀನಿ. ಇಷ್ಟ ಇಲ್ಲ ಅಂದ್ರೆ ವಾಪಸ್ ಕೊಟ್ಬಿಡು. ಲವ್ವಾ? ಮುತ್ತ ಕೊಡ್ತೀಯಾ? ಕೊಡ್ತೀನಿ ಬಾರೋ. ಕೊಡು ಕೊಡು ಕೊಡು. ಶ್ರೀಮಂತರ ಮಾರಣ ಗೋವಿಂದ ಹರಿ ಗೋವಿಂದ. ನಿಜಾಗ್ಲೂ ಈ ಒಂದು ಸ್ಕಿಟ್ ನೋಡಿ ಮೂಕ ಸ್ತಬ್ಧರಾಗಿರ್ತಕ್ಕಂತಹ ಕಲಾವಿದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನು ಹೇಳೋದು, ಇವತ್ತು ಕಂಟೆಂಟ್ ತೆಗೆದು ಪಕ್ಕಕ್ಕೆ ಬಿಸಾಕಿ ಒಟ್ಟಲ್ಲಿ ನಗಿಸಿದ ರೀತಿ ಇದೆಯಲ್ಲ, ಅದಂತೂ ಅಲ್ಟಿಮೇಟ್. ನಾನು ಲವ್ ಸಿನಿಮಾ ಡೈರೆಕ್ಟರ್ ಕಣೋ, ಎಷ್ಟು ಲವ್ ಸಿನಿಮಾಗಳು ತೆಗೆದೀನಿ, ಎಷ್ಟು ಲವ್ ಸೀನ್ಗಳು ತೆಗೆದಿದ್ದೀನಿ. ಈ ರೀತಿ ವೈಲೆಂಟ್ ಆಗಿ ಯಾವ ಲವರು ನಾನು ನೋಡಿಲ್ಲ ಕಣ. ಓಕೆ, ಒಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ
ಸೂಪರ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಎಲ್ಲರೂ ಕೂಡ. ಯಾವಾಗಲೂ ಅಷ್ಟೇ ಕಲಾವಿದ ಆ ಪಾತ್ರವನ್ನ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಹುಮ್ಮಸ್ನಲ್ಲಿ ಹೋಗ್ಬೇಕೇ ಹೊರತು ಇದನ್ನ ನೋಡಿ ಯಾರೋ ನಗ್ತಾರೆ ಇನ್ಯಾರೋ ಆಡ್ಕೋತಾರೆ ಇದೆಲ್ಲ ಮೈಂಡ್ ಬರಲೇಬಾರ್ದು. ಶಿವಗ್ ಅದು ಬಂದೇ ಇಲ್ಲ ಈ ಸ್ಟೇಜ್ ಮೇಲೆ. ಇವಾಗ ತುಂಬಾ ಚೆನ್ನಾಗಿ ರಂಜಿಸಿದ್ರಿ ಎಲ್ಲರಿಗೂ. ಔಟ್ಸ್ಟ್ಯಾಂಡಿಂಗ್ ಹ್ಯೂಮರ್ ಈ ಸ್ಕಿಟ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಹೇಳಿ ಮೇಡಮ್, ಈ ನಮ್ಮ ಬೆಳ್ಳಿ ಮೋಡದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಪ್ಪ, ಮಾತೇ ಬರ್ದಂಗಾಗಿದ್ದೀನಿ. ಈ ತರದ್ದು ಇಬ್ರು ಹೆಣ್ಮಕ್ಳು ಅದು ಯಾವ ಗ್ರಹದಿಂದ ಬಂದ್ರು ಅಂತ ನನಗೆ ಗೊತ್ತಾಗ್ಬೇಕಾಗಿದೆ. ಉದ್ಭವ ಮೂರ್ತಿಗಳ. ಆಮೇಲೆ ಶಿವು, ನೀನೆಂತ ಬರ್ಗೆಟ್ಟಿದ್ಯಪ್ಪ. ಒಟ್ಟಿನಲ್ಲಿ ನಗಿಸುವಂಥ ಪ್ರಯತ್ನದಲ್ಲಿ ನಮ್ಮ ಬಸವರಾಜು ಸೀತಾರಾಮು ಸೂಪರ್. ನಿಮ್ಮ ಉದ್ದೇಶ 100ಕ್ಕೆ 100 ಸಫಲವಾಗಿದೆ. ನಿಮ್ಮ ಕೋಆರ್ಡಿನೇಷನ್ನು, ನಿಮ್ಮ ಟೈಮಿಂಗ್ ಸೆನ್ಸು ಅದ್ಭುತವಾಗಿತ್ತು. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಈಗ ಸಿಂಪಲ್ ಆಗಿರುವಂತ ಸುನಿಗೆ ಕಾಂಪ್ಲಿಕೇಟೆಡ್ ಅಂತ ಒಂದು ತೋರಿಸಿದ್ವಿ. ಅಲ್ಲ, ಡಿಫ್ರೆಂಟ್ ಲವ್ ಸ್ಟೋರಿಗಳನ್ನು ಹೇಳೋದ್ರಲ್ಲಿ ಸುನಿ ಬಹಳ ಫೇಮಸ್. ಸೊ ಈ ನಮ್ಮ ಮಜಾ ಬರ್ತದ ಈ ಒಂದು ಅದ್ಭುತವಾದಂತಹ ಲವ್ ಸ್ಟೋರಿ ನೋಡಿ ನಿಮ್ಗೆ ನಾನು ಸಿಂಪಲ್ ಆಗಿ ಇನ್ನೊಂದು 2 ಲವ್ ಸ್ಟೋರಿ. ಇದು ಸಿಂಪಲ್ ಅಲ್ಲ, ಅಂದ್ರೆ ಇದು ಬೇರೆ ಗ್ರಹದ ಲವ್ ಸ್ಟೋರಿ. ಸೊ ನನಗೆ ಅಂದ್ರೆ ಹೆಸರೇ ಮಜಾ ಬರ್ತಾರ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಜಾ ಇರುತ್ತೆ ಅಂತ. ಬಟ್ ಈ ಲೆವೆಲ್ ಪೀಕ್ ಅಲ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಟೇಕಲ್ಲೇ ಇಷ್ಟು ಕೊಡ್ತಾರೆ, ರಿಹರ್ಸಲ್ ಅಲ್ಲಿ ಎಷ್ಟು ಕೊಟ್ಟಿರ್ಬೋದು ಅಂತ. ಡೈರೆಕ್ಟರ್ ತರ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಚೆನ್ನಾಗಿ ಹೇಳಿದ್ರಿ. ರಿಷಿ, ನಾನು ಆಕ್ಚುಲಿ ಸರ್ ಹತ್ರ ಫೋನ್ ನಂಬರ್ ಕೇಳ್ತಾ ಇದ್ದೆ ಅವ್ರದ್ದು. ಎಲ್ಲರೂ ಅವಾಗಿಂದ ತುಂಬಾ ಬೈತಾ ಇದ್ರು, ಯಾಕೆ 2 ಕಣ್ ಸಾಲದು ನೋಡೋದನ್ನ. ಬಟ್ ನನ್ಗೆ ತುಂಬಾ ಮಜಾ ಕೊಡ್ತು. ಮೂಕ ಸ್ತಬ್ಧನ ಆಗೋದು ಏನು ಅಂತ ಗೊತ್ತಾಯ್ತು. ಸೂಪರ್ ಜಾಬ್ ಯಾ, ತುಂಬಾ ಮಜಾ ಇತ್ತು ಆಕ್ಚುಲಿ. ಅದ್ಭುತವಾದಂತ ಕೆಲಸ, ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಮಜಾ ಬಂತು. ಥ್ಯಾಂಕ್ ಯು ಸೊ ಮಚ್. ಸೂಪರ್. ಇಲ್ಲಿ ರಿಷಿ ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ನ ತುಂಬಾ ಇಷ್ಟಪಟ್ಟಿರೋದ್ರಿಂದ ವೈ ನಾಟ್ ಅ ಪರ್ಫಾರ್ಮೆನ್ಸ್ ಟುಗೆದರ್. ಬನ್ನಿ, ಆಪರೇಷನ್ ಅಲಿಮೇಲಮ್ಮ ಬನ್ನಿ. ಶೀತಲ್, ನಮ್ಮ ಮನೆಗಳಲ್ಲಿ ತಲಾಂತರದಿಂದ ನಡ್ಕೊಂಡ್ ಬಂದಿರೋಂಥ ಪದ್ಧತಿ ಆಚರಣೆಗಳು ಅಂತೆಲ್ಲ ಇರುತ್ತೆ. ಇದು ನಿಮ್ ಬಗ್ಗೆ ನಿನಗೆ ಗೊತ್ತಿರುತ್ತಿದ್ದು? ಗೊತ್ತು, ಅದ್ರಲ್ಲಿ ಇವಾಗ ಯಾಕೆ ಹೇಳ್ತಾ ಇದೆಯಾ ಅದನ್ನ? ಏನೂ ಇಲ್ಲ, ನಮ್ಮ ನಂಬಿಕೆಗಳು ಅನುಕೂಲಕ್ಕೆ ತಕ್ಕಂತೆ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಕ್ ಬರ್ತಿದ್ದಾರೆ ನಮ್ಮ ಚಿಲಪಾಟಿ. ಲೆಟ್ಸ್ ವೆಲ್ಕಮ್ ಚಿಲಪಾಟಿ ಆನ್ ಸ್ಟೇಜ್. ವಾ 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 ವಾ, ಏನ್ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀಯೋ. ಸೂಪರ್ ಥ್ಯಾಂಕ್ ಯು ಕಣ. ಅಮ್ಮ ಅಮ್ಮ, ರಮೇಶ ಊಟಕ್ಕೆ ಬಂದಿದ್ದಾರೆ, ಊಟ ಕೊಡು. ತಡಿಯೋ ಬಂದೆ. ಚೆನ್ನಾಗಿದ್ಯಾ ರಮೇಶ? ಚೆನ್ನಾಗಿದ್ದೀನಮ್ಮ. ಹಾ, ಕೆಲವ್ರು ಇದ್ದಾರೆ ರಮೇಶ, ಹೇಳಲ್ಲ ಕೇಳಲ್ಲ ಊಟಕ್ಕೆ ಬಂದ್ಬಿಡ್ತಾರೆ. ಇಂಥವ್ರನ್ನ ನೋಡಿದ್ರೆ ಥೂ ಅಂತ ಉಗಿಬೇಕನ್ಸುತ್ತೆ ನನಗೆ. ನಿನಗೆ ಅನ್ಕೋಬೇಡ ರಮೇಶ, ನಾನು ಜನರಲ್ ಆಗಿ ಹೇಳಿದ್ದು. ಅಲ್ಲ ರಮೇಶ, ಹೇಳ್ಬಿಟ್ಟು ಬಂದ್ರೆ ನಾವೇನ್ ಬೇಡ ಅಂತೀವ, ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇರ್ತೀವಿ, ತಿಂದು ಸಾಯ್ಲಿ ಅಂತ. ಇನ್ನು ಬಡಿಸ್ತೇನೋ? ಹಾಕಿರೋದು ತಿನ್ನಕ್ ಬಿಟ್ರೆ ಸಾಕಮ್ಮ. ಬಂದೆ. ಲೇ, ನನ್ನ ಅಮ್ಮ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು, ಬೇಜಾರ್ ಮಾಡ್ಕೋಬೇಡ. ಲೇ, ಚಪ್ಲಿನ ಟವಲಿಗೆ ಸುತ್ತೊಡಿಲಿ, ನನ್ಗೇನ್ ಬೇಜಾರಾಗಲ್ಲ. ಆದ್ರೆ ಹಂಗೇನೋ ಹೊಡಿಯೋದು. ಸುರೇಶ, ಊಟ ಮಾಡು. ನೀನು ಬೇಡ, ನಿಮ್ಮ ಮನೇಲಿ ಊಟ ಬೇಡ. ನಿಮ್ಮಮ್ಮ ಒನಕೆ ತರ್ತಾ ಇದ್ರು. ಅದು ನಾನು ಊಟ ಮಾಡುವಾಗ ಪಕ್ಕದಲ್ಲಿ ಇಟ್ಕೊಳಕ್ಕೆ. ಏನು ಪಕ್ಕದಲ್ಲಿ ಇಟ್ಕೊಳಕ? ಯಾಕೆ? ಬೈಲಿ ಹೇಳ್ತೀನಿ. ಏನು ರಮೇಶ, ಹೆದರ್ಕೊಂಡೇನೋ? ಅಮ್ಮ, ಹೆದರ್ಕೋಬೇಡ, ತಿನ್ನು. ಅದು ನಮ್ಮ ಮನೆ ಸಂಪ್ರದಾಯ. ನನ್ನ ಅಪ್ಪ ಇಟ್ಕೋತಾ ಇದ್ರು, ಅದಕ್ಕೆ ನಾನು ಇಟ್ಕೋತಾ ಇದ್ದೀನಿ. ದೊಡ್ಡವ್ರು ಮಾಡಿದ್ದನ್ನ ಕೇಳಕ್ಕಾಗಲ್ಲ. ಹಂಗಂದ್ರೆ ನಿಮ್ಮ ಅಪ್ಪನೇ ಕರಿ. ಅವ್ರು ಸತ್ತೋದ್ರು ಕಣೋ. ಜೋರ ಕರಿಯ ಬರ್ತಾರೆ. ಅಪ್ಪ ಅಪ್ಪ, ಯಾರು ನನ್ ಕಟ್ತಿರೋದು? ಯಾರು ಕಟ್ತಿರೋದು? ಲಕ್ಷ್ಮೀ ರೀ, ಏನು ಅಂದ್ರೆ ಗಂಡನೇ ದೇವ್ರು, ಗಂಡನೇ ದೇವ್ರು, ಗಂಡನೇ ದೇವ್ರು. ಏನು ಲಕ್ಷ್ಮಿ, ನಾನು ಹೋದ್ಮೇಲೆ ಹಿಂಗಾಗ್ಬಿಟ್ಟಿದ್ಯಲ್ಲೇ. ಏನ್ರಿ ನೀವು ಕರ್ಕೋಗ್ಬಿಟ್ಟಿದ್ದೀರಾ? ಇಲ್ಲ, ಸೀದೋಗ್ಬಿಟ್ಟಿದ್ದಾರೆ. ಸುಮ್ನಿರೋ, ಹಂಗೆಲ್ಲ ಚೇಡಿಸ್ಬಾರ್ದಪ್ಪನ. ಏನಂತ ಹೇಳಿ ಕಣೆ ಲಕ್ಷ್ಮಿ, ಡ್ಯೂಟಿ ಅವರ್ಸ್ ಮುಗಿದ್ಮೇಲೆ ಕರೆಂಟ್ ಶಾಕ್ ಕೊಡ್ತಾರೆ. ಅದಕ್ಕೆ ಸೀದೋಗ್ಬಿಟ್ಟಿದ್ದೀನಿ ಕಣೆ. ಡ್ಯೂಟಿ ಏನ್ ಕೆಲಸ ಮಾಡ್ತೀರಾ? ಅಲ್ಲೂ 9 to 5 ಕೆಲಸ ಇದೆ. ಯಮರಾಜನ ಎಮ್ಮೆನ
ಉಜ್ಜಿ 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 ಸ್ನಾನ ಮಾಡಿಸಿ ಆಮೇಲೆ ತಿನ್ನುತ್ತಲ್ಲ ಬೂಸ ಹಿಂಡಿ ಅದನ್ನ ಫಸ್ಟ್ ನಾನ್ ತಿನ್ಬೇಕು. ಹ್ಞೂ ನನ್ಗೇನಾಗಿಲ್ಲ ಅಂತ ಕನ್ಫರ್ಮ್ ಆದ್ರೆ ಅದಕ್ಕೆ ತಿನ್ನಿಸ್ತಾರೆ. ಅಂಕಲ್ ನರಕಕ್ಕೂ ಸ್ವರ್ಗಕ್ಕೂ ಏನ್ ಡಿಫ್ರೆನ್ಸ್? ಸ್ವರ್ಗದಲ್ಲಿ ನಾಗಕನಿಕೆ ಟೈಟಲ್ ಸಾಂಗ್ ಹಾಕಿ ಇದು ನಾಗಕನಿಕೆ ಟೈಟಲ್ ಸಾಂಗ್ ಅಲ್ಲ, ಯಾವ್ದೊಂದು ಇರ್ಲಿ ಕಣೆ ಅಂತ ಈ ರಂಬೆ ಊರೋಶಿ ಕೈಯಲ್ಲಿ ಸ್ನೇಕ್ ಡ್ಯಾನ್ಸ್ ಮಾಡಿಸ್ತಾರೆ. ಆದ್ರೆ ನಮ್ಮ ನರ್ಕದಲ್ಲಿ ನಮ್ಮ ಮೇಲೆ ಸ್ನೇಕ್ ಬಿಟ್ಟು ಅಂತ ಶೇಕ್ ಡ್ಯಾನ್ಸ್ ಮಾಡಿಸ್ತಾರೆ. ನಾನು ಯಾಕೆ ಕರ್ತಿದ್ದು ಹೇಳೆ? ಅಂಕಲ್ ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಬಂದ್ ಕೇಳ್ಕೊತಿದ್ರಂತಲ್ಲ ಅದ್ಯಾಕೆ? ಯಾವ ನಾಯಿ ನನ್ನ ಮಗ ಹೇಳಿದ್ದು? ನಿಮ್ಮ ಮಗನೇ. ಹೌದೇನೋ? ಬಾರ ಇಲ್ಲಿ. ನಾನು ಊಟ ಮಾಡುವಾಗ ಒಣಕೆ ಇಟ್ಕೊಂತಿದ್ ನಾನು ಒಂದ್ ಮಾರದ ಕೋಲ್ ಇಟ್ಕೊಂತಿದ್ದೆ. ಏನು ಮಾರದ ಕೋಲ? ಹೋಗ್ಲಿ, ಅದಾದ್ರೆ ಯಾಕೆ ಹಿಡ್ಕೋತಾ ಇದ್ರಿ? ಅದು ನಮ್ಮ ಅಪ್ಪ ಇಟ್ಕೊತಿದ್ರು, ಅದಕ್ಕೆ ನಾನು ಇಟ್ಕೊತಿದ್ದೀನಿ. ನೀವು ನಿಮ್ಮ ಅಪ್ಪನ್ ಕೇಳಿಲ್ವಾ ಯಾಕೆ ಹಿಡ್ಕೋತಾ ಇದ್ದೆ ಅಂತ? ದೊಡ್ಡವರು ಹಂಗೆಲ್ಲ ಕೇಳಂಗಿಲ್ಲ, ಅದು ಸಂಪ್ರದಾಯ. ಹಂಗಂದ್ರೆ ನಿಮ್ಮ ಅಪ್ಪನ ಕರೀರಿ. ಅಪ್ಪಾಜಿ ಪಾಜಿ ಜಿ. ಯಾಕೆ ನನ್ನ ಕರ್ತಿದ್ದು? ಫಟಾಫಟ್ ಅಂತ ಮ್ಯಾಟೇಳಿ. ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಮಾರದ ಕೋಲ್ ಹಿಡ್ಕೋತಾ ಇದ್ರಂತಲ್ಲ ಅದ್ಯಾಕೆ? ನಾನು ಊಟ ಮಾಡುವಾಗ ಮಾರದ ಕೋಲ್ ಎಲ್ಲ ಹಿಡ್ಕೋತಾ ಇದ್ದೆ, ಮೊಣಕೈ ಇದ್ದ ಕೋಲ್ ಹಿಡ್ಕೋತಿದ್ದೆ. ಹೋಗ್ಲಿ, ಮೊಣಕೈ ಉದ್ದ ಕೋಲ್ ಆದ್ರೆ ಯಾಕೆ ಹಿಡ್ಕೋತಾ ಇದ್ರಿ? ನಮ್ಮ ತಂದೆ ಹಿಡ್ಕೋತಿದ್ರು, ಅದಕ್ಕೆ ನಾನು ಹಿಡ್ಕೋತಾ ಇದ್ದೆ. ನೀವು ನಿಮ್ ತಂದೆನ್ ಕೇಳಿಲ್ವಾ ಯಾಕೆ ಹಿಡ್ಕೋತಾ ಇದ್ದೆ ಅಂತ? ಲೇ, ದೊಡ್ಡವ್ರು ಮಾಡಿದ್ರೆ ಸಂಪ್ರದಾಯ ಅಂತ ಒಂದ್ ಅರ್ಥ ಇರುತ್ತೆ, ಹಂಗಂತ ಅದನ್ನೆಲ್ಲ ಕೇಳಕ್ ಹೋಗ್ಬಾರ್ದ್ರು. ಹಂಗಂದ್ರೆ ನಿಮ್ ತಂದೆನೆ ಕರೀರಿ. ಸರಿ, ಪಿತಾಜಿ. ಇವ್ರು ಸ್ವರ್ಗದಿಂದ ಬಂದಿದ್ದಾರೆ ಅನ್ಸುತ್ತೆ. ಮೊಮ್ಮಗನೇ ತಾತ ತೋಮ್ 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 ರಾರಾ ತಾತ, ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಮೊಣಕೈ ಉದ್ದ ಕೋಲ್ ಹಿಡ್ಕೋತಾ ಇದ್ರಂತಲ್ಲ ಅದ್ಯಾಕೆ? ಯಾರು ಹೇಳಿದ್ದು? ನಿಮ್ಮ ವಂಶದವ್ರ. ಏನು ಏನು ಏನು? ಅಯ್ಯ ನಿನ್ನಲೇ ಅಯ್ಯಪ್ಪಾಜಿ! ಅಪ್ಪಯ್ಯಪ್ಪ! ಅಯ್ಯಯ್ಯಪ್ಪ! ಅಪ್ಪ! ಅಯ್ಯೋ! ಇನ್ನು ಹೊಟ್ಟೆ ಇಲ್ಲ, ಅವಾಗ್ಲೇ ಓವರ್ ಡೌ ಮಾಡ್ತಾನೆ. ಏಯ್ ಬಂದ್ರು ಇಲ್ಲಿ. ಏನ್ರ ನೀವೆಲ್ಲ? ನಾನು ಊಟ ಆದ್ಮೇಲೆ ಹಲ್ ಚುಚ್ಚಕ್ ಅಂತ ಹೇಳಿ ಬೆಳೆಷ್ಟುದ ಕಟ್ಟಿ ಇಟ್ಕೊಂಡಿದ್ರೆ ಹೋ ಅದನ್ನೇ ನೀವು ಮೊಣ್ಕೈ ಯುದ್ಧ ಮಾರುದ ಮಾಡಿ ಒನಕೆ ಮಾಡಿದೀರಾ. ಅಯ್ಯ ನಿಮ್ಮ ದೊಡ್ಡವ್ರು ಮಾಡಿದ್ದಾರೆ ಅಂತ ಸಂಪ್ರದಾಯ ಅನ್ನೋ ಮೂಢನಂಬಿಕೆ ಬೀಳ್ಬಾರ್ದು ಕಣ್ರು. ಸತ್ಯದ ಹುಡುಕಾಟ ಮಾಡಬೇಕು, ಆವಾಗ್ಲೇ ಸತ್ಯ ಏನಂತ ಗೊತ್ತಾಗೋದು. ನೀವಿದೀರಲ್ಲ, ನಾ ಹೊಡಿತೀನಿ ಅನ್ಕೊಂಡ್ರ? ಇಲ್ಲ, ಬನ್ನಿ ಒಂದ್ ಫ್ಯಾಮಿಲಿ ಫೋಟೋ ತೆಗ್ಸೋಣ. ತಾತ ಸ್ವಲ್ಪ ಆ ಕಡೆ ಜರ್ಕೊಳ್ಳಿ. ಆಯ್ತಮ್ಮ, ಕೂತ್ಕೋ. 3, 2, 1
ಲೈಫಲ್ಲಿ ಫಸ್ಟ್ ಟೈಮು ಇಡೀ ಫ್ಯಾಮಿಲಿ, ತಾತ, ಅದ್ರ ತಾತ, ಇದ್ರ ತಾತ, ಮುತ್ತಾತ, ಮರಿತಾತ ಎಲ್ಲ ಒಟ್ಟಿಗೆ ನೋಡಿದ್ರೆ ನಾನು ಇದೇ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ನೋಡೋಣ ಈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಜಡ್ಜಸ್ಗೆ ಹೆಂಗೆ ಅನಿಸ್ತು ಅಂತ ಕೇಳೋಣ. ಸರ್, ಹೆಂಗೆ ಅನಿಸ್ತು ನಿಮಗೆ ಇದು? ಒಂಥರ ಆಲೋಚನೆ ಹೊಸದಾಗಿದೆ. ಆಮೇಲೆ ಚೆನ್ನಾಗಿ ಅವರ ಕಾಸ್ಟ್ಯೂಮ್, ಕೇಶ ವಿನ್ಯಾಸಗಳು ಎಲ್ಲೋ ಭಾಳ ಚೆನ್ನಾಗಿದೆ. ಆರಾಧನಾ, ನಿನಗೆ ಎಷ್ಟು ಚೆನ್ನಾಗಿ ಹೊಂದುತ್ತಾ ಇದೆ ಆ ಪಾತ್ರ ಅಂದರೆ ಅಷ್ಟು ಚೆನ್ನಾಗಿ ಹೊಂದ್ತಾ ಇದೆ. ನೀನೇನಾದರೂ ಅವರು ಮುತ್ತಾತ ಅಂತ ಹೇಳ್ಕೊಳ್ದೆ ಹೋದ್ರೆ ಒಂಥರ ಹುಣ್ಮೇಲೆ ಬರೋ ದೆವ್ವ ಥರ ಇರುತ್ತೆ ಅದು. ಅದಾದಮೇಲೆ ನಮ್ಮ ಸ್ಟಾರ್ ಬಂದ ಅತೀಶ್, ಯತಿನ್, ಸರ್ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಣೋ. ಥ್ಯಾಂಕ್ ಯು ಸರ್. ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ರು. ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ವೆಂಕಟ್ ಅವರು. ಹ್ಯೂಮರ್ ಸ್ವಲ್ಪ ಕಂಟೆಂಟ್ ಕಮ್ಮಿ ಇತ್ತು. ಓಕೆ, ನಮ್ಮೆಲ್ಲ ಹುಡುಗರಿಗೂ ನಮ್ಮೆಲ್ಲ ಮಕ್ಕಳಿಗೆ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಒಂಥರ 4 ತಲೆಮಾರಿನ ಕಥೆನ ನೋಡಿದ್ವಿ. 3 ದೆವ್ವಗಳು ತುಂಬ ಕ್ಯೂಟಾಗಿದ್ವು. ಒಂದೊಂದು ದೆವ್ವಗಳದ ಎಂಟ್ರಿನೂ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬ ಮಕ್ಕಳು ತುಂಬ ಚೆನ್ನಾಗಿ ಎಂಟ್ರಿ ತೊಗೊಂಡ್ರಿ. ತುಂಬ ಎನರ್ಜಿ ಚೆನ್ನಾಗಿತ್ತು. ಸೌರು, ನೀನಿವತ್ತು ತುಂಬ ವಿಶೇಷವಾಗಿ ಕಂಡೆ. ನನಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಿನ್ನ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು ಸೌರು. ಇಟ್ ವಾಸ್ ಗುಡ್. ನಗಿಸುವಂಥ ಅವಕಾಶ ನಿಮಗೂ ಸಿಗಲಿ. ಗುಡ್ ಲಕ್ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸುನಿಲ್ ಅವರೇ, ಏನನ್ನಿಸ್ತು? ಸೊ ಅರ್ಥಪೂರ್ಣವಾಗಿತ್ತು. ಆಮೇಲೆ ಎನರ್ಜಿ ಫಸ್ಟ್ ಆಸಮಾಗಿತ್ತು. ಎಲ್ಲರದೂ ಬಂದಾಗ ಎನರ್ಜಿ. ಮತ್ತು ಯಾರೋ ಇಬ್ಬರು ಮಾತಾಡ್ತಿದ್ರು, ಇನ್ನು ಮಿಕ್ಕಿದ್ದ ಆರ್ಟಿಸ್ಟ್ಗಳೆಲ್ಲ ಅವರವರಲ್ಲಿ ಅಡಕವಾಗಿ ತುಂಬ ಚೆನ್ನಾಗಿತ್ತು. ಅಂದರೆ ಆ ದೇವದ ಕ್ಯಾರೆಕ್ಟರ್ಗಳು ಹಾಗೆ ಕೊಡ್ತಾ ಇದ್ದಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಪಾತ್ರಗಳು, ವೇಷಭೂಷಣ ಎಲ್ಲ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಕೊನೆಗೆ ಒಂದೊಳ್ಳೆ ಸಬ್ಜೆಕ್ಟ್ ಕೂಡ ಇತ್ತು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ರಿಷಿ, ನಿಮಗೆ ಹೇಗೆ ಅನಿಸ್ತು? ಚಿಕ್ಕ ಚಿಕ್ಕ ನಂಬಿಕೆಗಳು ಹೇಗೆ ಮೂಢನಂಬಿಕೆಗಳಾಗಿ ಬದಲಾಗುತ್ತೆ ಅನ್ನೋದು, ಅದು ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾವುದೋ ಒಂದು ವಿಚಾರ ಇರುತ್ತೆ. ಇದು ಯಾಕೆ ಅಂತ ಕೇಳಿದ್ರೆ ದೊಡ್ಡವ್ರು ಮಾಡ್ತಾ ಇದ್ರು ಅದಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಐ ಥಿಂಕ್ ಪ್ರತಿಯೊಬ್ಬರ ಮನೆಯಲ್ಲೂ ಅದಿದ್ದೇ ಇರುತ್ತೆ. ಸೊ ಆ ಒಂದು ಥಾಟ್ನ ಇಟ್ಕೊಂಡು ಈ ರೀತಿ ಪ್ರೆಸೆಂಟ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಚಿಲ್ಲರ್ ಪಾರ್ಟಿ ಸೂಪರ್ ಆಗಿರೋಂಥ ಕಮೆಂಟ್ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಹೋಗಿ ಬನ್ನಿ, ನೆಕ್ಸ್ಟ್ ಟೈಮ್ ಇನ್ನೂ ಸೂಪರ್ ಆಗಿರೋಂಥ ಸ್ಕಿಟ್ ತಗೊಂಡು ಬನ್ನಿ. ಶೀತಲ್, ಸಾಮಾನ್ಯವಾಗಿ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಹುಡುಗಿರು ಎಕ್ಸ್ಪೆಕ್ಟ್ ಮಾಡ್ತಾರೆ? ಚೆನ್ನಾಗಿರ್ಬೇಕು, ಒಳ್ಳೊಳಗಿರ್ಬೇಕು, ನಿನ್ನನ್ನೇ ಲವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಇಲ್ಲೊಂದು ಉಲ್ಟಾ ಕೇಸ್ ಇದೆ ಕಣೆ. ಅವಳ ಡಿಮ್ಯಾಂಡ್ ಕೇಳಿದ್ರೆ ನೀನು ಶಾಕ್ ಆಗ್ಬಿಡ್ತೀಯಾ. ಆ ಡಿಮ್ಯಾಂಡ್ ಏನು ಅಂತ ಕೇಳ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಕಿರಿ ಕಲಾಕಾರ್. ನಾನು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಪಬ್ಲಿಕ್ ಜಾಗದಲ್ಲಿ ನಿಂತ್ಕೊಂಡಾಗ ಬೇಡ್ದಿರೋ ಜಾಗದಲ್ಲಿ ನಾವೇ ಆದ್ರೂ ಇಷ್ಟು ತ್ರಾಸಾಗಲ್ಲ. 2 ಮಿನಿಟ್ಸ್ ಕಣೋ ಬಂದೆ ಅಂತ ಹೇಳಿ 2 ಅವರ್ ಆದ್ರೂ ಕಾಯಿಸ್ತಾರಲ್ಲ ಈ ಹುಡುಗಿರ್ ಮಕ್ಕೆ. ಸರ್ ಪೂನೆ ಏನ್ ಸರ್, ನೀರಲ್ಲಿ ಬಿದ್ದಿರೋ ಎಮ್ಮೆ ಬೇಕಾದ್ರೂ ಬೇಗ ಎದ್ದು ಬಂದ್ಬಿಡುತ್ತೆ. ಆದ್ರೆ ಈ ಕನ್ನಡಿ ಮುಂದೆ ನಿಂತಿರೋ ಕನ್ನೆ ಮಾತ್ರ ಬೇಗ ಬರಲ್ಲ ಸರ್. ಇರೋ ಬರೋ ಕೆಲಸ ಬಿಟ್ಟು ಇವ್ರಿಗೋಸ್ಕರ ಕಾಯ್ತಾ ಕೂರ್ಬೇಕೇನಂತ ಬಯ್ಯನ ಅಂತ ಅಂದ್ರೆ ಇವಳು ಕಾಯೋದು ಬಿಟ್ರೆ ನಂಗೆ ಬೇರೆ ಏನು ಕೆಲಸನೇ ಇಲ್ಲ. ಇರಿ 1 ನಿಮಿಷ ಅವಳಿಗೆ ಫೋನ್ ಮಾಡಿಬಿಡ್ತೀನಿ. ಹಲೋ, ಹೇಳು ಚಿನ್ನ. ನಿನ್ ಚಿನ್ನಕ್ಕಿಷ್ಟು ಬೆಂಕಿ ಬಿತ್ತು. ಲೇ, ಎಲ್ಲೇ ಇದೆಯಾ? ನಿನ್ಗೋಸ್ಕರ ಕಾದು ಕಾದು ಕೂತಿರೋ ಜಾಗ ಹೀಟ್ ಆಗಿ ಹೊಗೆ ಬರ್ತಾ ಇದೆ ಕಣೆ. Just 2 minutes baby. 2 ಮಿನಿಟ್ಸ್ ಅಲ್ಲೇ ಟಾರ್ ರೋಡಲ್ಲಿರೋ ಗುಂಡಿ ಬಿದ್ದಿರೋ ತರ ನಿನ್ ಮುಖ ಇರೋ ಗುಂಡಿ ಮುಚ್ಕೊಂಡು ಬೇಗ ಬಾ. ಈ ಹುಡುಗಿರಿಗೆ ಏನ್ ಮೇಕಪ್ ಹುಚ್ಚು ಅಂತೀನಿ ಸರ್. ಒಣ ಬುದಿಗೆ ತುಪ್ಪ ಸಕ್ಕರೆ ಗೋಡಂಬಿ ಹಾಕ್ಬಿಟ್ರೆ ಅದು ಮೈಸೂರು ಪಾಕ್ ಆಗ್ಬಿಡುತ್ತಾ? ಯಾಕೆ ಕಳ್ತಿದ್ದೀರಾ ಸರ್? ಸರ್, ಇವತ್ತು ನನ್ನ ಪಾಲಿಗೆ ಶೋಕದ ದಿನ ಸರ್. ಯಾಕೆ ಸರ್, ಇವತ್ತು ನಿಮ್ ತಾಯಿ ತೀರೋ ದಿನಾನ? ಇಲ್ಲ ಸರ್. ಇವತ್ತು ನಿಮ್ ತಂದೆ ತೀರೋ ದಿನಾನ? ಅಯ್ಯೋ ಇಲ್ಲ ಸರ್. ಮತ್ ನಿಮ್ ಹೆಂಡತಿ ತೀರೋ ದಿನಾನ? ಸರ್, ನನ್ಗಿನ್ನು ಮದ್ವೆನೇ ಆಗಿಲ್ಲ. ಮತ್ತೆ ಯಾಕೆ ಕಳ್ತಿದ್ದೀರಾ ಸರ್? ಸರ್ ಬ್ರೋ, ನಾನ್ ಲವ್ ಮಾಡ್ತಾ ಇರೋ ಹುಡುಗಿನ ಮದ್ವೆ ಆಗ್ತೀನಿ ಅಂತ ನಮ್ಮ ಅಪ್ಪ ಅಮ್ಮನ ಕಾಲ್ ಹಿಡಿದು ಒಪ್ಸಿದ ದಿನ ಸರ್. ನನ್ನ ಸ್ವಾತಂತ್ರ್ಯ ಕಳ್ಕೊಂಡಿರೋ ದಿನ ಸರ್. ಅಳಬೇಡಿ ಸರ್, ಕಂಟ್ರೋಲ್ ಮಾಡ್ಕೊಳ್ಳಿ. ನನ್ನ ನೋಡಿ ಸರ್, ನನ್ನ ನೋಡಿ ಈಜ್ ಬರಲ್ಲ ಅಂತ ಗೊತ್ತಿದ್ರು ಬಾವಿಗೆ ಬೀಳಕ್ ಹೋಗ್ತಾ ಇಲ್ವಾ? ನನ್ನ ನೋಡಿ ಆದ್ರೂ ಸಮಾಧಾನ ಮಾಡ್ಕೊಳ್ಳಿ ಸರ್. ಸಮಾಧಾನ ಸರ್?
ಸತ್ತಿರೋ ಹೆಣಕ್ಕೆ ಯಾಕೆ ಸರ್ ಮೆತ್ತಗಿರೋ ಬೆಡ್ಡು ಬಾವಿಗೆ ಬೀಳ್ತಾ ಇದ್ಯಾ ಬ್ರೋ ಅದು ಬ್ರೋ ಬ್ರೋ ಬೀಳೋದ್ ಬೀಳ್ತೀಯ ಆಳ ನೋಡ್ಕೊಂಡ್ ಬೀಳು ಬ್ರೋ ಥ್ಯಾಂಕ್ ಯು ಬ್ರೋ ಹಲೋ ಬ್ರೋ ಬ್ರೋ ಅದು ಆಳ ಕಮ್ಮಿ ಇದ್ರು ಒಳ್ಳೇದ ಜಾಸ್ತಿ ಇದ್ರು ಒಳ್ಳೇದ ನಿರಂಜನ್ ದೇಶಪಾಂಡೆ ಕೇಳಪ್ಪ ಅವ್ರೀಗ ನಾಟ್ ರೀಚಬಲ್ ಬಿಡಿ ಸಿಗ್ತಾನೆ ಇಲ್ಲ ಏನ್ ಮಾಡೋದೀಗ ಇವ್ರು ಹೋಗ್ತಾ ಇರೋ ಫೀಲಿಂಗ್ ನೋಡಿದ್ರೆ ಮೋಸ್ಟ್ಲಿ ದೊಡ್ಡ ಸುಳಿ ಇರೋ ಹೊಳೆಗೆ ಬಿದ್ದಿರ್ಬೇಕು ಅನ್ಸುತ್ತೆ ಓಕೆ ಬಿಡಿ ಲೇ 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 ಚಿಟಿಮಿ ಗುಬ್ಬಿ ಲೇ ಗುಬ್ಬಿ ಮಿರಿ ಏನೇ ಬಾ ಸುಟ್ರು ಬೆಕ್ತರ ಏನ್ ಹುಡ್ತಾ ಇದೀಯಾ ಅದೇನೋ ಹೊಗೆ ಬರ್ತಿದೆ ಅಂದೆ. ಅಯ್ಯ ನಿನ್ ಮತ್ತೆ ಹೊಗೆ ಬಂದು ಸುಟ್ಟು ಎಲ್ಲ ಬೂದಿ ಆಗೋತು ಇದು ಬೇರೆ ಬೆಂಚು ಲೇ ಇವನೇ ಏನೇ ಇವಳೇ ನನ್ ಜಾತಕನ ಜ್ಯೋತಿಷಿಗಳಿಗೆ ತೋರಿಸ್ದೆ ಕಣೋ. ಏನ್ ನೀ ಸಾಯ್ತಿ ಅಂತ ನನ್ ಗಂಡ ಆಗೋನ್ಗೆ ಮದ್ವೆ ಆದ್ಮೇಲೆ 1 ವರ್ಷ ತುಂಬಾ ಕಷ್ಟ ಅಂತೆ. ಕಷ್ಟ ಅಂದ್ರೆ ಯಾವ ತರಾನೇ ಅದೇ ಕಣೋ, ಬಟ್ಟೆ ಹೋಗೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಗುಡ್ಸೋದು, ಸಾಕ್ಸೋದು, ನನ್ ಕಾಲು ಹೊತ್ತೋದು, ಕೈ ಎತ್ತೋದು, ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ. 1 ವರ್ಷ ಆದ್ಮೇಲೆ ಎಲ್ಲ ಸರಿ ಹೋಗುತ್ತಂತ ಇಲ್ಲ ಕಣೋ, ಅಭ್ಯಾಸ ಆಗುತ್ತಂತೆ. ಮಕ ಮುಚ್ಚ ಮುಚ್ಕೋತೀನೋ? ಹಾ ಮುಖ ಮುಚ್ಕ. ಈಗ ಮನೇಲಿ ಮಕ್ಕದ ಮೇಲೆ ಇರೋ ಗುಂಡಿ ಮುಚ್ಕೊಂಡ್ ಬಂದಿದ್ಯಾ, ಈಗ ಪೂರ್ತಿ ಮಕಾನೇ ಮುಚ್ಕೊಂಡ್ಬಿಡ. ಲೇ ಇವನೇ ಏನೇ ಇವಳೆ ನಿಂಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ಕಣೋ. ನಿಮ್ಮ ಅಪ್ಪ ಸತ್ಬಿಟ್ನಂತ. ನಿಮ್ಮ ಅಪ್ಪ ಸಾಯ್ತಾನಂತ ಅಂದೆ. ಮುಚ್ಕೊಂಡು ಕೇಳಿಸ್ಕೊಳ. ಹೇಳು. ನನ್ಗೆ ಗಂಡನ್ ಗಂಡ ಇದೆಯಂತೆ. ಗಂಡನ ಗಂಡ ಹಂಗಂದ್ರೇನೆ ಅಂದ್ರೆ ನಾನ್ ಫಸ್ಟ್ ಹ್ಯಾಂಡ್ ಹುಡುಗನ್ ಮದ್ವೆ ಆದ್ರೆ ನನ್ ಜೀವಕ್ಕೆ ಅಪಾಯ ಇದೆಯಂತೆ. ಕಂಗ್ರಾಚುಲೇಷನ್ ಕಣೆ. ಅಲ್ವೇ ಇದಕ್ಕೇನು ಪರಿಹಾರ ಇಲ್ವಂತ? ಒಂದೇ ಒಂದ್ ಪರಿಹಾರ ಇದೆಯಂತೆ. ಏನು? ನಾನು ಸೆಕೆಂಡ್ ಹ್ಯಾಂಡ್ ಹುಡುಗನ್ನೇ ಮದ್ವೆ ಆಗ್ಬೇಕಂತೆ. ಆಗ್ತೀನಿ ಕೂಡ. ಲೇ ಲೇ ಪಾಪಿ, ಎಲ್ಲರೂ ನಮ್ಮ ಮನೇಲಿ ಬಾವಿ ತೋಡಿ ಪಕ್ಕದ ಮನೆ ಬಾವಿಲಿ ನೀರ್ ತರ್ತೀನಿ ಅಂತೀಯಲ್ಲೇ. ಗಂಡನೂ ಇಲ್ಲ ಗುಂಡಿನೂ ಇಲ್ಲ, ಅರ್ಜೆಂಟಲ್ಲಿ ನೀ ನನ್ ಮದ್ವೆ ಆಗ್ಬೇಕು ಅಷ್ಟೇ. ಆಗಲ್ಲ ಕಣೋ, ಅಷ್ಟೇ. ಆಗಲ್ವಾ? ಆಗಲ್ಲ. ನಂಗೂ ಅದೇ ಬೇಕು ಬಿಡು, ಹೋಗ್ತೀನಿ. ನಿಂತ್ಕೊಳ್ಳಿ. ನೀನು ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡ್ ಬಾ, ಅದಾದ್ಮೇಲೆ ನಾವಿಬ್ರು ಮದ್ವೆ ಆಗೋಣ. ಲೇ ಇದು ಕೇಳಕ್ಕೆ ವಿಚಿತ್ರವಾಗಿದೆಯಲ್ಲೇ. ಎಲ್ಲರೂ ಹಣ್ಣಿರೋ ಮಾವಿನ ಮರ ಬೇಕಂದ್ರೆ ನೀನ್ ಯಾವಳೆ? ಯಾವನೋ ಚೀಪ್ ಇಟ್ಟಿರೋ ವಾಟೆ ಬೇಕು ಅಂತಿದ್ಯಲ್ಲ. ನೋಡು, ಹಣ್ಣು ವಾಟೆನೋ ನನಗೆ ರುಚಿ ಇಂಪಾರ್ಟೆಂಟ್ ಅಷ್ಟೇ. ಅಂದ್ರೆ ನನಗೆ ನನ್ ಜೀವ ಇಂಪಾರ್ಟೆಂಟು ಅಂದೆ. ನೋಡು, ನನಗೆ ಸೆಕೆಂಡ್ ಹ್ಯಾಂಡ್ ಹುಡುಗನೇ ಬೇಕು, ಅದು ನೀನೇ ಆಗಿರ್ಬೇಕು. ಅದೇನ್ ಮಾಡ್ತೀಯ ನೋಡು. ಲೇ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಬ ಅಂದ್ರೆ ತಗೊಂಬಂದ್ ಕೊಡ್ಬೋದು. ನೀನ್ ಅವಳೆ ನನ್ನೇ ಸೆಕೆಂಡ್ ಹ್ಯಾಂಡ್ ಹುಡುಗ ಆಗು ಅಂತೀಯಲ್ಲ. ಅದೇನು ಕಾಕನ ಅಂಗಡಿ ಸಿಗಲ್ ಪೇಪರ್ ಮೆಂಟೇನೆ ತಗೊಂಬರಕ್ಕೆ. ನೋಡಿ, ನೋಡ್ತಾನೆ ಇದೀನಲ್ಲೇ. ನಿಮ್ಗೆ ನಾನ್ ಬೇಕು ಅಂದ್ರೆ, ನನ್ನ ಪ್ರೀತಿ ಬೇಕು ಅಂದ್ರೆ ನೀವ್ ಈ ಕೆಲಸ ಮಾಡ್ಲೇಬೇಕು. ಬೇಡ ಅಂದ್ರೆ ನಾನ್ ಸುಮ್ಮನೆ ಬಿಡಲ್ಲ. ನೀನು ನನಗ್ ನಂಬಿಸಿ ಮೋಸ ಮಾಡ್ದೆ ಅಂತ ಪತ್ರದಲ್ಲಿ ನಿನ್ ಹೆಸರು ಬರ್ದಿಟ್ಟು ನಾನು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ. ಅದೇನ್ ಮಾಡ್ತೀನಿ ಯೋಚನೆ ಮಾಡಿ. ಲೇ ಗುಬ್ಬಿ ನಿಂತ್ಗಳೇ, ಲೇ ಚಿಟ್ಮಿ, ಲೇ ನಾನ್ ನಿಂಗ ನಂಬಿಸಿದ್ದೇನೋ ನಿಜ, ಆದ್ರೆ ಮೋಸ ಮಾಡಿಲ್ಲ. ನೀ ಮೋಸ ಮಾಡಕ್ ಚೂರು ಟೈಮೇ ಕೊಡ್ಲಿಲ್ಲ ನಂಗೆ. ಅಯ್ಯೋ ಭಗವಂತ, ಈಗೇನ್ ಮಾಡೋದಪ್ಪ? ಚಾಕು ಹಾಕೋ, ಇಲ್ಲ ಅಂದ್ರೆ ನಾನೇ ಹಗ್ಗ ಹಾಕೋತೀನಿ ಅಂತಾಳಲ್ಲ. ಏನ್ ಮಾಡೋದು? ಮದ್ವೆ ಅಂದ್ರೆ ಹುಡುಗಾಟನ ಸಾರ್? ಒಂದ್ ಮದ್ವೆ ಆಗಿರೋ ನಮ್ಮ ಅಣ್ಣ ತಮ್ಮಂದ್ರು ನೋಡಿದ್ರೆ ಚೆಡ್ಡಿಲ್ ಚೇಳ್ ಬಿಟ್ಟಂಗ ಆಗುತ್ತೆ. ಇನ್ನು 2 ಮದ್ವೆ ನನ್ನ ಕೈಲಾಗಲ್ಲಪ್ಪ. ಆದ್ರೂ ಆಫರ್ ಒಂಥರ ಸೂಪರ್ ಆಗೇ ಇದೆ. ಒಂಥರ ಟ್ರೈ ಮಾಡೋಣ. ಎನಿವೇ, ಯಾರು ಚೆನ್ನಾಗಿರೋ ಹುಡುಗಿರೋ ಒಂದಿನದ ಮಟ್ಟಿಗೆ ನಾನು ಮದುವೆ ಆಗ್ತೀರಾ? ಆಗ್ತೀರಾ? ಒಂದು ನಿಮಿಷ ಇರಿ. ಓಹೋ, ಇನ್ನೊಂದು ಕೊಟ್ಬಿಡಿ, ನಮ್ಮ ಹುಡುಗಿಗಾಗತ್ತೆ. ಥ್ಯಾಂಕ್ ಯು. ನಾವೆಲ್ಲ ಮಾನ ಮರೋದ ಬಿಟ್ಟವ್ರು, ನಿಮ್ಗೇನು ಗೊತ್ತು? ಏನಿವೆ, ಇದೇನು ಐಡಿಯಾ ವರ್ಕೌಟ್ ಆಗಲ್ಲ. ಇನ್ನೊಂದು ಐಡಿಯಾ, ನಿಮ್ಮ ಸುದ್ದಿ ಬರಲ್ಲ ಬಿಡಿ. ನಾಳೆನೋ ನಾಡ್ದೋ ಸಾಯೋ ಮುದುಕಿನ ಮದುವೆ ಆದ್ರೆ ಹೆಂಗಿರುತ್ತೆ? ಎಸ್, ಹಳೆ ಗಿಡಕ್ಕೆ ಕೊಡ್ಲಿ ಹಾಕಿದ್ರೆ ಕಟ್ಟಿಗೆನೂ ಸಿಗುತ್ತೆ, ಆಪಾದನೆನೂ ಬರಲ್ಲ. ಈಗಲೇ ಒಂದು ಒಳ್ಳೆ ಬ್ಯೂಟಿಫುಲ್ ಮುದುಕಿ ನೋಡ್ತೀನಿ. ಇನ್ನು ಕಾಯೋದು ತರವಲ್ಲ, ಈಗಲೇ ಕಾರ್ಯಪ್ರವೃತ್ತನಾಗುತ್ತೇನೆ. ಎಲ್ಲಿರುವೆ ಮನವ ಕಾಡುವ ಓ ಮುದುಕಿ ಬಯಕೆಯ ಚಂದನೇನ ಅದು? 2ನೇ ಕ್ಲಾಸ್ ಮಕ್ಕಳು ಹೋಮ್ ವರ್ಕ್ ಮಾಡಿಲ್ಲ ಅಂತ
ಹೊಸಲಿ ಸೇರಿಸ್ಕೊಂಡು ಹೇಳ್ತಾರೆ. ನೀನೇನೋ ನೀನ್ ಹೇಳೋದ್ ನನಗೆ ಕೇಳ್ತಿಲ್ಲ, ಇನ್ನು ಊರವ್ರಿಗೆಲ್ಲ ಹೆಂಗೋ ಕೇಳ್ತತೆ. ಮತ್ತೆ ಹೆಂಗತ್ತೆ ಹೇಳ್ಬೇಕು? ಮುದುಕಿ ನೀ ಆದಿಯಲ್ಲಿ ಹೊಂಟು ಬಿಟ್ರೆ ಆ ಅಕ್ಕಪಕ್ಕದಲ್ಲಿರೋ ಮುದುಕರ್ನೆಲ್ಲ ಬೀಗ ಹಾಕಿ ಒಳಗ ಹಾಕ್ತಿದ್ರಲ್ಲಿ. ಮುದುಕಿ ನಿನ್ನ ಹಂಸನ ಅಡಿಗೆನ ರಾಘವೇಂದ್ರ ಕಾಪಿ ಮಾಡಿ ಕಿರೀಟದ ಮೇಲೆ ಕಿರೀಟ ತಗೋತಿದ್ದಾನಲ್ಲಿ. ಮುದುಕಿ ಮುದುಕಿ ಅತ್ತೆ ಅತ್ತೆ ಕಾಗೆ ಮುದುಕಿ ಟಮಾರು. ಇನ್ನು ಹೋಗಿಲ್ಲ ಕಣ, ಬಾ ಇಲ್ಲಿ. ಹಿಂಗೆ ಹಿಂಗ್ ಹೇಳ್ಬೇಕು. ನೀ ಹೇಳೋದನ್ನ ಕೇಳ್ಬಿಟ್ರೆ ಕಿವಿಯಲ್ಲಿ ರಾಗುತ್ತಾ ಬರ್ಬೇಕು. ರಕ್ತ ಹಾ ಕಿವಿಲ್ ತಾನೆ ಹಾ. ಬರುತ್ತೆ ಬಿಡು, ಗೊತ್ತಾಯ್ತು. ಏನೋ ಏನೋ ಗೊತ್ತಾಯ್ತು ನಿನ್ಗಲೇ. ನಾನ್ ಸತ್ ಮೇಲೆ ನಾನು ಹೆಣನ ಹಂಗೆ ಹಿಂಗೆ ಚಟ್ಟದ ಮೇಲೆ ಹೊತ್ಕೊಂಡು ಹೋಗೋದಲ್ಲ. ಡಿಜೆ ಹಾಕ್ತಿ ನನಗ್ ಪ್ರಪೋಸ್ ಮಾಡಿದ್ರಲ್ಲ ಹಳೆ ಮುದುಕರು, ಅವ್ರನ್ನೆಲ್ಲ ನಾನು ಹಿಂದೆ ಮುಂದೆ ಕುಣಿಯಾಗ ಹಚ್ಚಬೇಕು ಮಗನೇ. ಆಯ್ತು ಬಿಡು. ಏನಾಯ್ತಲೇ, ಒಲಿಂಪಿಕ್ ಸ್ಟಾರ್ಟ್ ಆಗ್ಬೇಕಾದ್ರೆ ಹಾರಿಸ್ತಾರಲ್ಲ ಪಟಾಕಿ, ಆ ತರ ಹಾರಿಸ್ತಾ ಇರ್ಬೇಕು. ಅಲ್ಲಿ ಆಟ ಶುರು ಆಯ್ತು ಅಂತ ಪಟಾಕಿ, ಇಲ್ಲಿ ಆಟ ಸ್ಟಾಪ್ ಆಯ್ತು ಅಂತ ಪಟಾಕಿ. ನಾನು ಹೆಣ ಆದಿಯಲ್ಲಿ ಹೊಂಟು ಬಿಟ್ರೆ ಪುಡಾರಿಗಳು ಕ್ಯಾನ್ವಸ್ ಹೋದಂಗಿರ್ಬೇಕು. ನನ್ ಹೆಣದ ಪಕ್ಕಾನೇ ಒಂದು ಮೇಕಪ್ ಕಿಟ್ಟು ಇಟ್ಟಿರ್ಬೇಕು. ಹಂಗೆ ಟಚಪ್ ಬೈಲಿ ತೋರಿಸ್ತೀನಿ ಬಿಡು. ಸಾಯೋ ಟೈಮಲ್ಲಿ ಅದೇನ್ ಶೋಕಿನ ನಿಂದು? ಏನಂದೆ ನಾಯಿ? ಏನೂ ಇಲ್ಲ ಬಿಡು. ನೋಡು ಮತ್ತೊಂದು 7 ದಿನ ಜಾತ್ರೆ ಮಾಡ್ದಂಗೆ 7 ದಿನನೂ ನಾನು ತಿಥಿ ಮಾಡ್ಬೇಕು. ಅಲ್ಲಿ ಜಿಲೇಬಿ ಮಂಡಕ್ಕಿ ಐಸ್ ಕ್ರೀಮ್ ಸ್ಟಾಲ್ಗಳೆಲ್ಲ ಇಟ್ಟಿರ್ಬೇಕು. ಹಂಗೆ ಸರ್ಕಸ್ನವ್ರಿಗೂ ಕರೆಸ್ತೀನಿ ಬಿಡು, ನೀ ಆರಾಮಾಗಿ ಸಾಯಿ. ಯಾಕಂತ ಸಿನಿಮಾ ಥಿಯೇಟರ್ನವ್ರಿಗೂ ಕರೆಸ್ತೀನಿ ಬಿಡು. ಅದಲ್ಲ ಕಡು, ನನಗೆ ಸೂಟ್ ಆಗೋ ಹುಡುಗ ಇನ್ನೂ ಸಿಗ್ಲಿಲ್ಲ ಅಂತ ನಾನು ಮದುವೆ ಆಗದೆ ಕನ್ನಿಯಾಗೆ ಉಳ್ಕೊಂಡ್ಬಿಟ್ಟೆ. ಕೊನ್ನೆ ಅಂತೆ ಆಗ್ಲೋ ಈಗಲೋ ಅಳಿಸೋಗಿರೋ ಚಿತ್ರಾನ್ನ ಇದ್ದಂಗಿದ್ದಾಳೆ. ನೋಡು ಹಂಗೆಲ್ಲ ಸುಮ್ನೆ ಏನೇನೋ ಮಾತಾಡಕ್ ಹೋಗ್ಬೇಡ. ಅರಗಿಸ್ಕೊಳಕ್ಕಾಗಲ್ಲ, ವಯಸ್ಸಾಗಿದೆ. ಆಯ್ತು ಬಿಡು ಅತ್ತೆ. ಏನೋ ಆಯ್ತುಲೇ. ನೋಡು ನನಗೆ ಸುಮಂಗ್ಲಿ ಯಾಕೆ ಸಾಯ್ಬೇಕು ಅಂತ ನಾನು ಅಂತಿದ್ದೀನಿ ಕಣು. ಸಾಕು ಸುಮ್ಮನಿರತ್ತೆ. ಯಾರಾದ್ರೂ ಹಣ್ಣಾಗಿರೋ ಬಾಳೆಹಣ್ಣಿಂದ ಬಾಳೆಹಣ್ಣಿನ ಚಿಪ್ಸ್ ಮಾಡ್ತಾರ? ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡೋಕ್ ಬಿಟ್ಟು ನನಗೊಂದು ಗೂಳಿ ಅಂತ ಹುಡುಗನ ಹೋರಿ ಅಂತ ಹುಡುಗನ ಹುಡುಕು. ನಿನಗೆ ಗಟ್ಟಿ ಅಕ್ಕಿ ಮಗು ಕಷ್ಟ ಪಡ್ತೀಯ, ಗುಮ್ಮ ಹೋರಿ ಅಂತ ಹುಡ್ಕೋಬೇಕಾ ನಿಂಗೆ? ನಿಂಬೆಕಾಯಿ ಮುಖದವನೇ ಹಳೆ ತುಪ್ಪ ಅಂತ ನೆಗ್ಲೆಕ್ಟ್ ಮಾಡ್ತಿದ್ಯೇನೋ ನೀನು. ಅದ್ರಲ್ಲೇ ಕಣೋ ಗುಣ ರುಚಿ ಜಾಸ್ತಿ ಇರೋದು. ನಿನ್ಗೇನೋ ಗೊತ್ತು, ಮುಚ್ಕೊಂಡು ಹೇಳ್ಬೇಕು ಮಾಡು. ಅದ್ಯಾರು ನಿನ್ನ ಮದ್ವೆ ಆಗ್ತಾರ? ನಾನು ನೋಡ್ತೀನಿ ಬಿಡು ಅತ್ತೆ. ನಾನು ಹಾಕ್ತೀನಿ. ವಾ ನೀನೇನೋ ಹೋರಿ? ಬರೀ ಹೋರಿ ಅಲ್ಲ, ಗುಮ್ಮ ಹೋರಿ. ಎಲ್ಲಿ ಒಂದ್ಸಲ ಗುಮ್ಮು. ಶಾರ್ಪ್ ಇದೆ. ಏನಂದ್ರಲ್ಲ? ಶಾರ್ಪ್ ಇದೆ ಅಂದೆ. ಇನ್ನೊಂದ್ಸತಿ ಹೇಳಿ, ಅದೇನೋ ನೀವ್ ಅಂದ್ರಲ್ಲ. ಎಸ್, ನಾನು ನಿನ್ನ ಮದುವೆ ಆಗ್ತೀನಿ. ವಯಸ್ಸಾಗಿರೋ ಈ ಬ್ಯೂಟಿಫುಲ್ ಹುಡುಗಿ ಹಾರ್ಟ್ ಅನ್ನೋ ಸಿಮೆಂಟ್ ಗೋಡೆಗೆ ನಾನು ಬಣ್ಣ ಬಳಿತೀನಿ. ಲಳ ಲಳ ಮುದಿಕ್ಕಿ. ನಾಳೆನೋ ನಾಡಿದ್ದು ಬಿದ್ದು ಹೋಗೋ ಈ ಬಾಳೆ ಮರಕ್ಕೆ ನಾನು ಕಂಬ ಹಾಕ್ತೀನಿ. ಲಳ ಲಳ ಮುದಿಕ್ಕಿ. ಒಣಗೋಗಿರೋ ಈ ಬಳ್ಳಿಗೆ ನಾನ್ ಫಿಲ್ಟರ್ ನೀರ್ ಹಾಕಿ ಚಿಗುರೋ ಹಾಗೆ ಮಾಡ್ತೀನಿ. ಕಾಯಿ ಬೆಳೆಸ್ತೀನಿ, ಹಣ್ಣು ಮಾಡ್ತೀನಿ. ಒಟ್ಟಿನಲ್ಲಿ ಈ ಮರ ಮತ್ತೆ ತುಂಬಿ ತುಳುಕೋ ಹಾಗೆ ಮಾಡ್ತೀನಿ. ಲಳ ಲಳ ಮುದಿಕ್ಕಿ. ಹೂವೆಂದಲೇ ನಾನಿನ್ನ ಬಾಡಿ ಹೋಗುವೆ, ನೀ ಬಾಡಿ ಹೋಗುವೆ. ಹಣ್ಣೆಂದರೆ ನಾನಿನ್ನ ಕೊಳೆತು ಹೋಗುವೆ, ನೀ ಕೊಳೆತು ಹೋಗುವೆ. ಶಶಿಯಾದರೆ ಕರಗಿ ಹೋಗುವೆ, ಶಿಲೆಯಾದರೆ ಮೌನವಾಗುವೆ. ಉಸಿರಿನಲ್ಲಿ ಆಗ್ಲೋ ಈಗಲೋ ಬಿದ್ದೋಗ ಮರಕ್ಕೆ ಇಮ್ಯಾಜಿನೇಷನ್ ಸಾಂಗ್ ಬೇರೆ ಕೇಳು. ಗೆಣಸ್ಬೇಕು ಅಂತ ನೆಲ ಆಗಿತ್ತಿದ್ದವಳಿಗೆ ಬಂಗಾರದ ಗಣಿನೇ ಸಿಕ್ಕಂಗಾಯ್ತು. ಲೋ ವಿನೋದ, ನೋಡು
ನನ್ನ ಉಡಿ ಚೀಲದಿಂದ ಹಿಡ್ಕೊಂಡು ವುಡನ್ ಫ್ಯಾಕ್ಟ್ರಿವರೆಗೂ ನನ್ನ ಎಲ್ಲ ಆಸ್ತಿನೂ ನಮ್ಮ ಇವರಿಗೆ ಸೇರ್ಬೇಕು. ನಿಮ್ಮನ್ನ ಪಡೆಯೋಕೆ ನಾನು ಮುದುಕಿ ದುಕಿ ಕಿ ಮುದುಕಿ ಮುದುಕಿ ಸತ್ತು ಲೇ ಲೊಳ ಲೊಳ ಜಲ್ದಿ ಡಾಕ್ಟರ್ ಕರ್ಸು ಲೇ ಲೊಳ ಲೊಳ ಡಾಕ್ಟರ್ ಬಾಬಾ ಸರ್ಕ 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 ಏನ್ ಡಾಕ್ಟರ್ ಇಷ್ಟು ಬೇಗ ಬಂದ್ಬಿಟ್ರಿ? ನಾನಿರೋದೇ ಈ ಮನೆಯಲ್ಲಿ. ಬೇಗ ಆ ಮುದುಕಿ ಚೆಕ್ ಮಾಡಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಡಾಕ್ಟರ್. ಓಕೆ 1 2 3 4 ಸರ್ ಒಂದ್ಸತಿ ಕೆನೆ ಕೊಡ್ರಿ. ಒಳ್ಳೆ ಇನ್ನೊಂದ್ಸತಿ ಹೊಡಿರಿ ಸರ್. ಇದು ಕನ್ಸಲ್ಲ ನಿಜ. ಬಿಟ್ಟು ಅದೇನ್ ಕರೆಕ್ಟ್ ಬಗಳು ಸರ್ ನಾನು ಡಾಕ್ಟರ್ ಆದ್ಮೇಲೆ ಇಂಥ ಗುಜರಿ ಹಳೆ ಗಾಡಿನ ರಿಪೇರಿ ಮಾಡಿದ್ದೆ ಫಸ್ಟ್ ಟೈಮು. ಈ ಮುದುಕಿ ಮನಸ್ಸೊಳಗೆ ಹೂತೋಗಿರೋ ಯಾವುದೋ ಒಂದು ಬೈಕ್ ಈ ಮುದುಕಿ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ಒಂದೇ ನಿಮಿಷದಲ್ಲಿ ನಾನು ಸಾಯಿಸೋಂಗ್ ಕಾಣಿಸ್ತಾಳಲ್ಲಪ್ಪ. ಏನು ಅಂದ್ರೆ ಏನು ಅಂದಿಲ್ಲ ತಾಯಿ, ಏನು ಅಂದ್ರೆ ಏನು ಅಂದಿಲ್ಲವ್ವ, ಏನು ಅಂದ್ರೆ ಏನು ಅಂದಿಲ್ಲ ತಾಯಿ. ಪಂಕ್ಚರ್ ಆಗಿರೋ ಟೂಬ್ಗೆ ಗಾಳಿ ತುಂಬ್ದವ್ರು ನೀವು. ನೋ ಲಳ ಲಳ ಮುದುಕಿ ಮರುಭೂಮಿಯಲ್ಲಿ ಮರ ಬೆಳೆಸಿದವ್ರು ನೀವು. ಲಳ ಲಳ ಮುದುಕಿ ಬರ್ನ್ ಆಗಿರೋ ಬಲ್ಬಲ್ಲಿ ಬೆಳದಿಂಗಳ ಕಿರಣಗಳನ್ನು ಚೆಲ್ಲಿದವ್ರು ನೀವು. ನಾನಾ ನೀವೇ. ಮುದುಕಿಗೆ ನಿಜ ಸತ್ಲು. ಮುದುಕಿ ಮುದುಕಿ ಸತ್ಬಿಟ್ಲು. ವಿನೋದ ವಿನೋದ ಮುಂದಿನ ಕಾರ್ಯಕ್ರಮಕ್ಕೆ ಏರ್ಪಾಟ್ ಮಾಡಿ ಹೋಗ್ರು. ಲೇ ಲೊಳ ಲೊಳ ಮುಂದಿನ ಕಾರ್ಯಕ್ರಮ ಅಂದ್ರೆ ಏನು? ಲಳ ಲಳ ಫಸ್ಟ್ ನೈಟು. ಹೋಗಪ್ಪ, ನಿಮಗ್ ಗೊತ್ತಿಲ್ದೆ ಇರೋನು ತಾಳಿ ಕಟ್ಟಿದ ಮೇಲೇನು ತಾಳ ತಟ್ಟನ ಕೂತ್ಕೋತಾರೆ ನೋಡಿ. ನೀವ್ ವ್ಯಾಯಾಮ ಗಿಯಾಮ ಮಾಡಿ ರೆಡಿ ಆಗಿ ಬನ್ನಿ ಆಯ್ತಾ? ಅಯ್ಯಯ್ಯೋ ಏನು ಅಂದ್ರೆ ಏನವ ಸೆಂಟ್ ಹಾಕೊಂಡ್ ಬರೋದ್ನ ಮರಿಬೇಡಿ. ಹತ್ರ ಹೋದ್ರೆ ಸಗಣಿ ಸ್ಮೆಲ್ ಬರ್ತಾಳೆ, ಸೆಂಟ್ ಹಾಕೊಂಡ್ ಬರ್ಬೇಕಂತೆ. ಉಸಿರೇ 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 ನಿನ್ನಲ್ಲೇ ಉಸಿರೇ ಬಂದ್ ಮಾಡ್ಬಿಡ್ತೀನಿ. ಹೂ ಎನ್ನಲೆ ಕಾಯಿ ಎನ್ನಲೆ ಲೇ ಕಾಯಿ ಇರು ಮಾಮ. ಹೂ ಎನ್ನಲೆ ಇನ್ನೊಂದ್ಸಲ ಕಾಯಿ ಎನ್ನಲೆ. ಇನ್ನೊಂದ್ಸಲ ಕಾಯಿನ ಲಳ ಲಳ ಮಾವ. ಮಾವ ಅಂದ್ರೆ ಮೆಟ್ಟು ತಗೊಂತೀನಿ ನಿನಗೆ. ಅಂತೂ ಇಂತೂ ನಮ್ಮ ಅತ್ತೆ ಆಸೆ ಈಡೇರಿಸ್ಬೇಕು ಅಂತ ಮನಸ್ಸು ಮಾಡಿದ್ರಿ. ಲೇ ಕೂದ್ಲು ಕಟ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ರೆ ಆ ಮುದುಕಿ ತಲೆನೇ ತೆಗಿತಾವಳಲ್ಲೋ. ಮುಂದಿನ ಸಿಚುವೇಶನ್ ನೆನ್ಸ್ಕೊಂಡ್ರೆ ಮೊಳೆ ಮೇಲೆ ಕೂತಂಗಾಗುತ್ತಲ್ಲಪ್ಪ. ಹುಷಾರು, ಮಳೆ ಕಾದಿದೆ.
ಲೇ ಇಲ್ಲಿ ತಪ್ಪಿಸ್ಕೊಂಡು ಹೋಗ್ ಬೇರೆ ಯಾವ್ದು ಡೋರ್ ಇಲ್ವೇನೋ? ಒಂದ್ ಡೋರ್ ಇದೆ ಆದ್ರೆ ಅವಳು ಅಲ್ಲಿಂದಾನೇ ಬರ್ತಾಳೆ. ಬರಲಿ ಮುದುಕಿ ಜೊತೆ ಫಸ್ಟ್ ನೈಟ್ ಮಾಡ್ತೀರೇನೋ? ಅದ ಮಾವ ತುಂಬಾ ಅರ್ಜೆಂಟ್ ಅಲ್ಲ ಅರ್ಜೆಂಟ್ ಅಂತ ನಿನಗೆ ಲೇ. ಏನು ಅಂದ್ರೆ ಎಷ್ಟೊಂದು ಅವಸರ ನಿಮ್ಗೆ? ತುಂಬಾ ಭಯ ಆಗ್ತಿದೆ. ಏನು ಅಂದ್ರೆ ಇದೇನಿದು? ದಂಡಯಾತ್ರೆ ಮಾಡೋಣ ಅಂದ್ರೆ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ. ನಿಮ್ಮನ್ನ ನೋಡ್ದವ್ರು ಏನ್ಕೂ ಬರ್ದೇ ಇರೋ ದಂಡ ಅನ್ಕೊಂಡ್ಬಿಡ್ತಾರೆ. ನೋಡ್ದಾರೆಲ್ಲ ನನ್ ದಂಡ ಪಿಂಡ ಅನ್ಕೊಂಡ್ರು ಚಿಂತೆ ಇಲ್ಲ, ನಾನು ಮಾತ್ರ ನಿನ್ ಟಚ್ ಮಾಡಲ್ಲ. ಏನು ಅಂದ್ರೆ ನೋಡಿ, ನೀವು ಮುದುಕ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದ್ಸತಿ ಹುಡುಗ ಆಗಿ ಯೋಚನೆ ಮಾಡಿ ಅಂದ್ರೆ ನೀವು ರೊಚ್ಚಿಗೆ ಎದ್ದು ಬಿಡ್ತೀರಾ. ನಿನ್ನ ಜೊತೆ ರೊಚ್ಚಿಗೆದ್ರೆ ನಾ ಕೊಚ್ಚಿ ಹೋಗ್ಬಿಡ್ತೀನಿ. ಏನು ಅಂದ್ರೆ ಈ ದಂಡಯಾತ್ರೆನ ಮುಗಿಸಿ ತೀರ್ಥಯಾತ್ರೆಗೆ ಹೋಗೋಣ, ಏನಂತೀರಾ? ಅನ್ನೋದೇನು, ಇದು ಮುಗಿದ್ಮೇಲೆ ನನ್ ಶವಯಾತ್ರೆ ಮಾಡ್ತಾರೆ. ನನ್ ಬಿಟ್ಟು ಬಿಡೆ ಮುದುಕಿ. ಏನು ಅಂದ್ರೆ ಎತ್ತಿಡಿ ಅಂದ್ರೆ ನೋಡಿ, ಈ ಸವಿಯ ಜೇನಿನ ತುಟಿಯನ್ನು ಜೇನನ್ನು ಸವಿಯಲಾರೆ ಅಪ್ರಿಯ. ಲೇ ಬಾಯ್ ತುಂಬಾ ಜೋಲ್ ತುಂಬ್ಕೊಂಡು ಅದೇನ್ ರೊಮ್ಯಾಂಟಿಕ್ ಡೈಲಾಗ್ ಹೊಡಿತೀಯ? ನಾನ್ ಬರಲ್ಲ. ನೀವು ಬರಲ್ಲ ಅಂದ್ರೆ ನಾನ್ ಬಿಡಲ್ಲ. ಬರಲ್ಲ. ಏನು ಅಂದ್ರೆ ಬರಲ್ಲ. Come on, darling. ಬರಲ್ಲ. ಲೇ ಮುದುಕಿ, ನನಗೆ ಆಗ್ತಿಲ್ಲ. ಲೇ ನಾನು ಮುದುಕ ಅಲ್ಲ, ಚಿರ ಯುವಕ. ಏನಂದ್ರಿ? ನಾರಾಯಣ್ ಸರ್ ಬಂಪರ್ ಆಫರು. ಮೊನ್ನೆ ಹಳ್ಸಿದ್ದು ಅನ್ನ ಕೊಡು ಅಂದ್ರೆ ಆ ದೇವ್ರು ಬಿಸಿ ಬಿಸಿಯಾಗಿರೋ ಬಿರಿಯಾನಿನೇ ಕೊಟ್ಬಿಟ್ಟಿದ್ದಾನೆ. ಏನು ಅಂದ್ರೆ ನಾನು ತೀರ್ಥಯಾತ್ರೆಗೆ ಹೋಗೋಣ ಅನ್ಕೊಂಡಿದ್ದೆ. ನೋ, ಹನಿಮೂನ್ಗೆ ಹೋಗೋಣ. ಲೋ ವಿನೋದ, ನೋಡು, 1 ತಿಂಗಳಿಗೆ ಶಿಮ್ಲಾಕ್ ಹೊರಡ್ತಿದೀವಿ. 2 ಟಿಕೆಟ್ ಬುಕ್ ಮಾಡ್ಬಿಡಪ್ಪ. ನಿನ್ ಮಕ್ಕೆ ಸುಮ್ಳ ಬಂದ್ರೆ ಗೊತ್ತಾಗಲ್ಲ ಸಿಮ್ಲಾಗ್ ಹೋಗ್ತಾಳಂತೆ. ನಾ ಎಲ್ಗೂ ಬರಲ್ಲ. ನೀವ್ ಇದನ್ನ ತಾಳಿ ಕಟ್ಟೋ ಮುಂಚಿತವಾಗ್ಲೇ ಹೇಳ್ಬೇಕಾಗಿತ್ತು. ಏನು ಅಂದ್ರೆ ಏನು ಅಂದಿಲ್ಲವ್ವ, ಬಿಟ್ಬಿಡವ್ವ. ಏನು ಅಂದ್ರೆ ಏನು ಅನ್ನಲ್ಲ, ಏನು ಅಂದಿಲ್ಲ, ಏನು ಅನ್ನಲ್ಲ. ಏನಾಗಿದೆ ನೋಡಪ್ಪ ಅವನು. ಅಜ್ಜಿ ಚೂಪ್ ಮುಂದೆ ಬಾಮ್ಮ. ಅದೇನೋ ಹೇಳ್ದಲ್ಲಮ್ಮ, ಮಧು ಮಕರಂದ ಮಣ್ಣು ಮಸಿ ಅಂತ ಹೇಳಮ್ಮ ಇನ್ನೊಂದ್ಸಲಿ. 1 ನಿಮಿಷ ಇವನೇ. ಈ ತುಟಿಯ ಜೇನಿನ ಸವಿಯನ್ನು ಸವಿಯಲಾರಿಯ ಪ್ಯಾ. ಲೇ ಪೊಚ್ಚ ಬಾಯಿ ತುಂಬಾ ಜೋಲ್ ತುಂಬ್ಕೊಂಡು ಅದೇನ್ ರೊಮ್ಯಾಂಟಿಕ್ ಡೈಲಾಗ್ ಹೇಳ್ತೀಯ? ಅಷ್ಟೇ. ಸೊ ಈ ನವ ದಂಪತಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಔಟ್ಸ್ಟ್ಯಾಂಡಿಂಗ್, ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾಡಿನರಿ, ಸೂಪರ್, ಅದ್ಭುತ ಎಲ್ಲ. ಚಿಂದಿ 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 ಓ ಚಿಂದಿ ಚಿಂದಿ ಚಿಂದಿ. ಇವತ್ತೇನಾದ್ರು ನಮ್ಮಿಬ್ಬರಿಗೆ ಒಂದು ಚಾನ್ಸ್ ಕೊಟ್ರೆ ಈ ರೈಟರ್ಗೆ ಮೆಂಟರ್ಗೆ ನಾವು ಕಿರೀಟ ಕೊಟ್ಬಿಡ್ತೀವಿ. ಎಕ್ಸ್ಟ್ರಾಡಿನರಿ. ನೀವಿಬ್ರೇ ಹೀರೋ ಈ ಸ್ಕಿಟ್ಗೆ, ನೀವಿಬ್ರೇ ಹೀರೋ. ಆ ಡೈಲಾಗ್ಗಳೇನಾದ್ರೂ ಸುಮಾರಾಗಿದ್ದಿದ್ರೆ ಈ ರೇಂಜ್ಗೆ ಅದು ಎದ್ದೊಳ್ತಾ ಇರಲಿಲ್ಲ. ಎಕ್ಸ್ಟ್ರಾಡಿನರಿ ಲಿಫ್ಟ್ ಮಾಡ್ಬಿಡ್ತು ನಿಮ್ಮ ಡೈಲಾಗ್ಸ್ ಎಲ್ಲ. ಎವ್ರಿ ಡೈಲಾಗ್ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅಷ್ಟು ಅದ್ಭುತವಾದ ಡೈಲಾಗ್ ಬರ್ಬಿಟ್ಟು ಬನ್ರಿ ಇಲ್ಲಿ ಒಂದು ಡೈಲಾಗ್ ಹೇಳಿದ್ರಲ್ಲ, ಏನ್ರಿ ಅದು? ಸಮಾಧಾನ ಹೋಗ್ಲಿ ಬಿಡಪ್ಪ, ಸತ್ತಿರೋ ಹೆಣಕ್ಕೆ ಯಾಕೆ ಮೆತ್ತಗಿರಬೇಕು?
ಹೆಂಗ್ರಿ ಬಂತಿ ಕಲ್ಪನೆ ನಿಮಗೆ? ಸಹಜವಾಗಿ ಒಬ್ಬ ಮನುಷ್ಯಂಗೆ ಬರೋದೇ ಇಲ್ಲ ರೀ ಇದು. ನಾನು ತುಂಬ ಎಂಜಾಯ್ ಮಾಡಿದ್ದು ಸುನಿ. ಯಾಕೆಂದ್ರೆ ಅವ್ರ ಸಿನಿಮಾಲಿ ನಾವು ಎಂಜಾಯ್ ಮಾಡ್ತಿರ್ತೀವಿ, ಅಷ್ಟು ತುಂಬ ಸುಂದರವಾಗಿರುತ್ತೆ ಅವ್ರ ಡೈಲಾಗ್ಸ್ ಎಲ್ಲ. ಯಾಕೆಂದರೆ ತುಂಬ ಲೈವಾಗಿ ಬರೀತಾರೆ ಅವರು. ಅವರನ್ನ ಇವತ್ತು ನಗಿಸಿದ್ದೀರ ನೀವು ಅಂದರೆ ನೀವೇ ಗ್ರೇಟ್. ಅದು ಬಿಟ್ಟರೆ ಈ ಸ್ಕಿಟ್ಟಲ್ಲಿ ನಮ್ಮೆಲ್ಲರನ್ನ ಹಾಗೆ ಬಳಿದು ಬಿಸಾಕಿದ್ದು ನೀಲ. ಎಕ್ಸ್ಟ್ರಾಡಿನರಿ ಟೈಮಿಂಗ್ಸು ನಿಂದು. ಏನು ಟೈಮಿಂಗ್ಸು! ಆ ಫಸ್ಟ್ ನೀವು ಆ ಮಂಜಿನ ಹತ್ರ ಇಂದ ಅಲ್ಲಿ ಹೋಗಿ ನಾಚ್ಕೋತಿರಲ್ಲ ಆ ಮಂಚಿದ ಹತ್ರ, ಪಾಪ ಇಲ್ಲಿ ಇರೋರೆಲ್ಲ ದಬಾಕೊಂಡು ಬಿದ್ದೋಗ್ಬಿಟ್ರು. ಆ ರೇಂಜಿಗೆ ರಿಯಾಕ್ಷನ್. ಒಬ್ಬ ಮುದುಕಿ ಈ ರೇಂಜ್ಗೆ ಆಗ್ಬಿಟ್ರೆ ಹುಡುಗರುಗಳ ಗತಿ ಏನಮ್ಮ ತಾಯಿ. ಮಂಜಾ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಕಂದ ನಿನಗೆ. ಬಿಗಿನಿಂಗ್ ಇಂದ ಕೊನೆವರೆಗೂ ನೀನು ಎಷ್ಟು ಚೆನ್ನಾಗಿ ಅದನ್ನ ಕ್ಯಾರಿ ಮಾಡ್ಕೊಂಡು ಬಂದೆ ಅಂದ್ರೆ ಒಂದು ಸಣ್ಣ ಕ್ಯಾಪ್ ಕೊಡ್ಲಿಲ್ಲ ನೀನು. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ನಿಂದು. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಕಣ್ಣೆಲ್ಲ ಮುಚ್ಕೊಂಡು ನಗ್ತಾ ಇದ್ರಿ ನೀವು. ಸ್ಕ್ರಿಪ್ಟ್, ಮೆಂಟರ್ ಅಂಡ್ ನೀಲಾ. ಬಹುಶಃ ಒಂದು 100 days ಓಡಿರುವಂಥ ಸಕ್ಸಸ್ಫುಲ್ ಆಗಿರುವಂಥ ಕಾಮಿಡಿ ಸಿನಿಮಾನ ನೋಡಿದಷ್ಟು ಖುಷಿ ಆಯಿತು. ಅಷ್ಟು ಅದ್ಭುತವಾಗಿತ್ತು. ಇಟ್ ವಾಸ್ ಬ್ರಿಲಿಯಂಟ್. ಕೆಲವು ಡೈಲಾಗ್ಗಳಂತೂ ಬರೆದಿಟ್ಕೊಳ್ಳೋಷ್ಟು ಚೆನ್ನಾಗಿತ್ತು. ಅಷ್ಟು ಅದ್ಭುತವಾಗಿತ್ತು. ಸ್ಕಿಟ್ಟು ತುಂಬ ಮಜವಾಗಿತ್ತು. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀಲಾ, ನೀ ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ ಆಗಿ ಒಂದು ಮುದುಕಿ ಮದುವೆ? ಅಲ್ಲ, ಸಿಂಪಲ್ ಅಲ್ಲ, ಇದಂತೂ ಅದ್ಭುತ. ಸಾಮಾನ್ಯವಾಗಿ ಈ ರೀತಿ ಸ್ಕಿಟ್ಗಳಲ್ಲಿ ನಾವು ಕಲಾವಿದರು ನೋಡ್ಕೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಇವತ್ತು ಅತ್ಯುತ್ತಮ ರೈಟರ್ ಸಿಕ್ಕಿದ್ದಾರೆ. ಸೊ ಅವಕಾಶ ಇದ್ರೆ ದಯವಿಟ್ಟು ನನ್ನ ಸಿನಿಮಾ ಮುಂದೆ ಬರ್ಕೊಡಿ ಸರ್. ನಿಜವಲ್ಲ, ನಮ್ಮ ಮಜಾ ಭಾರತದ ವೇದಿಕೆ ಕಾಯೋದೇ ಇದಕ್ಕೆ. ಇಲ್ಲ, ಅತ್ಯುತ್ತಮವಾಗಿತ್ತು. ಅಂದರೆ ಆ ಶವದ್ದು ಅಥವಾ ಮಾವಿನಕಾಯಿ ವಾಟೆ ಈ ರೀತಿ, ಅಂದರೆ ಅವ್ರು ಸಣ್ಣ ಪಾಯಿಂಟ್ ಬಿಡಲಿಲ್ಲ. ಏನಂದರೆ ಏನು ಏನಿಲ್ಲ, ಈ ರೀತಿ ಲೊಳ ಪ್ರತಿಯೊಂದು ಎಂಗೇಜಿಂಗ್ ಆಗಿಟ್ರು. ಆಮೇಲೆ ಸಿನಿಮಾ ಗೆಲ್ಲದೆ ಅಂದರೆ ಖುಷಿ ಆಗೋದು ಎಲ್ಲಿದೆ ಅಂದರೆ ಸಾಂಗ್ ಪ್ಲೇಸ್ಮೆಂಟ್ಗಳು ಬಂದಾಗ. ಇದರಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಬಂದಾಗ ನಮಗೆ ಗೊತ್ತಿಲ್ದಂಗೆ ಖುಷಿ ಆಗ್ತಿದ್ದೋ. ಆ ಉಸಿರೇ ಸೆಕೆಂಡ್ ಟೈಮ್ ಬರುತ್ತಿಲ್ಲ. ಆಸ್ತಿ ಪತ್ರ ಎಲ್ಲ ಇವನಿಗೆ ಕೊಡೋಂದಾಗ ಮತ್ತೆ ಉಸಿರೇ ಪ್ಲೇಬ್ಯಾಕ್ ಮಾಡ್ತಾರಲ್ಲ, ಅವೆಲ್ಲ ಅಂದರೆ A to Z. ಕೆಲವು ಸ್ಕ್ರಿಪ್ಟ್ಗಳು ನಾವು ಮಾಡ್ತೀವಿ, ಕೆಲವು ಸ್ಕ್ರಿಪ್ಟ್ಗಳು ದೇವ್ರು ಮಾಡುತ್ತೆ ನಮ್ಮ ಕೈಲಿ ಅನಿಸುತ್ತೆ. ಸೊ ಆ ರೀತಿ ಇದೊಂದು ಸ್ಕ್ರಿಪ್ಟ್ ಇದು. ಸೊ ಪಕ್ಕ ಅಂದರೆ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಇನ್ನೊಂದು ಶೋಗೆ ಹೋಗೋಣ ಅನ್ನೋ ಸಿನಿಮಾ ಇದು. ರಿಷಿ, ಅದ್ಭುತ. ನಾನು ಆ್ಯಕ್ಚುಲಿ ಇನ್ನೊಂದ್ಸತಿ ನಿಂತ್ಕೊಂಡು ಚಪ್ಪಾಳೆ ತಟ್ಟಿಲ್ಲ ಅಂತ ಹೇಳಿದ್ರೆ ಅದು ನನ್ನ ತಪ್ಪಾಗ್ಬಿಡುತ್ತೆ. ಸಖತ್ ಮಜವಾಗಿತ್ತು ಮಾತ್ರ. ಬಿದ್ದು ನಗ್ತಾ ಇದೆ ನಾನು. ಆ್ಯಂಡ್ ನೀಲಾ ಅವರೇ, ನೀವಂತೂ ಎಕ್ಸ್ಟ್ರಾಡಿನರಿ. ನೀವು ಮುಂಚೆ ಏನು ಮಾಡಿದ್ರಿ ಅಥವಾ ನಿಮ್ಮ ವಯಸ್ಸೇನು ನನಗೇನು ಗೊತ್ತಿಲ್ಲ. ಬಟ್ ಸಾಧ್ಯ ಆದರೆ ದಯವಿಟ್ಟು ನನ್ನ ಜೊತೆನೂ ಆ್ಯಕ್ಟ್ ಮಾಡಿ ಮುಂದಿನ ಚಿತ್ರದಲ್ಲಿ. ಇಲ್ಲ, ತುಂಬ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅದ್ಭುತ ಟೈಮಿಂಗ್ ನಿಮ್ಮದು. ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ನೀವು ಒಂದು ಚಿಕ್ಕ ಲೈನನ್ನು ಕೂಡ ನೀವು ಎಕ್ಸ್ಪ್ರೆಸ್ ಮಾಡಿದ್ದಾಗಿರಲಿ, ನಮ್ಮಿಬ್ಬರ ಸಂಬಂಧ ಅನ್ನೋ ಒಂದು ಆ ಇಂಪ್ರೊವೈಸೇಷನ್ ಎಲ್ಲ ನಿಮ್ದ ಮೆಂಟಾರ್ ಅವ್ರದ? ಎಲ್ಲ ನಾವು ಮಾಡಿ. ಪರವಾಗಿಲ್ಲ, ಹೇಳಮ್ಮ, ಏನಾಗಲ್ಲ, ತೊಂದರೆ ಇಲ್ಲ, ಹೇಳಿ ನಿಂದೆ ಅಂತ ಹೇಳಿ. ಐ ಥಿಂಕ್ ಇದನ್ನ ಯಾರಿಗೂ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ತಾನಾಗ್ ತಾನೇ ಬರುವಂಥ ವಿಚಾರಗಳು. ಆ್ಯಂಡ್ ಆ ಒಂದು ರಿದಮ್ ಇಟ್ಕೊಂಡಿದ್ರಲ್ಲ ಡೈಲಾಗ್ ಹೇಳೋ ಇದರಲ್ಲಿ, ಅದ್ಭುತ. ನಾಟಕ ಎಷ್ಟು ಬೇಗ ಮುಗ್ದೋಯ್ತಾ, ಇನ್ನೊಂದು 5 ನಿಮಿಷ ಇರಬೇಕಾಗಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಬ್ರಿಲಿಯಂಟ್ ಜಾಬ್. ಇನ್ನೊಂದು ಬಂಪರ್ ಆಫರ್ ಕೊಡ್ತಾ ಇದ್ದೀನಿ ನೀಲಾ ನಿಂಗೆ. ಸೊ ಈಗ ನೀಲಾ ತಿರ್ಗಾ ಫ್ರೆಶ್ ಆಗಿ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ನೀಲಾ ಒಂದು ಸ್ವಯಂವರ ನಡೆಯುತ್ತೆ. ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಂತ ಗಂಡು ರಿಷಿ, ಅಂಡ್ ಇನ್ನೊಂದು ಗಂಡಸರಲ್ಲಿ ಗಂಡು ಸುನಿ. ಅದ್ಯಾವುದು ಗಂಡಸರಲ್ಲಿ ಗಂಡು ಅಂತ ನಿಂಗೆ ಹೆಂಗ್ ಗೊತ್ತಾ? ಈ ಮಂಡ್ಯದ ಗಂಡು ಇಲ್ವಾ, ಆ ತರ ಗಂಡಸರಲ್ಲಿ ಗಂಡು ನೀವು. ಜನ ತಪ್ಪು ತಿಳ್ಕೊಂತಾರೆ ನಮ್ಮಿಬ್ರು ಮಧ್ಯ. ದಯವಿಟ್ಟು ಈ ಸ್ವಯಂವರಕ್ಕೆ ಭಾಗವಹಿಸಲು ರಿಷಿ ಹಾಗೂ ಸುನಿ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಚಪ್ಪಾಳೆ. ಕಿರೀಟ ಯಾರಿಗೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಎದೆ ಸಿಂಹಾಸನದಲ್ಲಿ ನೀಲ ಅವ್ರಿಗೆ ಸ್ಥಾನ ಇದ್ದೇ ಇದೆ. ಐ ಥಿಂಕ್ ಹಾರ ಅವ್ರಿಗೆ ಹೋಗ್ಲಿ ಅಂತ ಹೇಳಿದ್ದು ಅಂತ. ಅವ್ರೇನ್ ಹೇಳ್ತಾರೆ ಕೇಳೋಣ, ನೀವೇನ್ ಹೇಳ್ತೀರಾ? ನೀಲಾ ಅವರೇ ನೋಡಿ, 6 ಅಡಿ 2 ಇಂಚ್ ಇದ್ದೀನಿ. ನೋಡಮ್ಮ, 6 ಅಡಿ 2 ಇಂಚ್ ಅಂತೆ. ಅವ್ರು ಹೇಳಿದೇನು ಅಂದ್ರೆ, ಅವ್ರ ಹೈಟ್ ಇದಾರಲ್ಲ, ನೀಲಾ ಕರೆಕ್ಟ್ ಆಗಿ ಹೃದಯದ ಹೈಟ್ಗೆ ಬರ್ತಾಳೆ. ತಗೊಂಡಾಗ ಆಲಿಂಗನ ಚೆನ್ನಾಗಿರುತ್ತೆ ಅಂತ ಅಲ್ವಾ ರಿಷಿ? ಕರೆಕ್ಟ್. ಈಗ ನೀಲಾ
ಈ ಒಂದು ಸುವರ್ಣ ಅವಕಾಶ ನಿನಗೆ ಸಿಗ್ತಾ ಇದೆ. ದಯವಿಟ್ಟು ಇಬ್ರು ಗಂಡುಗಳು ದಯವಿಟ್ಟು ಇಲ್ಲಿ ಬರಬೇಕು. ಹೇಗಿದೆ ಜೋಡಿ? ಇಬ್ರಿಗೂ ಆಲ್ ದಿ ಬೆಸ್ಟ್. ಈ ಒಂದು ಕ್ಷಣ ಹೇಗೆ ಅನಿಸ್ತಾ ಇದೆ? ನೀಲ ಅವರೇ, ನಾನು ನಿಮ್ಮ ಫ್ಯಾನು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಾನು ಆ್ಯಕ್ಚುಲಿ ಅಲ್ಲೇ ಬಿದ್ದೋಗಿದ್ದೆ. ಸೊ ಇವಾಗ ಇದೊಂದು ಡಬಲ್ ಧಮಾಕ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ನಿಮ್ಗೆ ಹೆಂಗ ಅನಿಸ್ತಾ? ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ? ಅದೇ ಅವ್ರು ಹೇಳಿದ್ರಲ್ಲ ಹೈಟ್ ಅಂತ, ಅದಕ್ಕೆ. ಓಕೆ, ಇವಾಗ ಪಾಪ ಅವ್ರೇನೋ ಹಾರ ಹಾಕಿದ್ರು. ರಿಷಿ, ನೀವು ಹಾರ ಬದಲಾಯಿಸ್ಕೋಬಹುದು. ಇದು ಬರೀ ನಾವು ಮಾಡಿ ತಮಾಷೆಗೆ ನಮ್ಮೆಲ್ಲರೂ ಇಷ್ಟೊಂದು ರಂಜಿಸಿದಂತಹ ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮಿಬ್ರಿಗೂ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಚ್. ಅಲಗ 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 ತೆರೆದೆ ಎದೆಯ ಚಿಲಕ. ಇವತ್ತಿನ ಕಿರೀಟ ಯಾರಿಗೆ ಹೋಗ್ತಾ ಇದೆ? 1 2 3 ಲೊಳ ಲೊಳ ಮುದುಕಿ. ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನಂಗೆ ತುಂಬಾ ಖುಷಿ ಆಗ್ತಿದೆ, ಹೇಳೋಕ್ಕಾಗದೇ ಇರೋಷ್ಟು ಖುಷಿ ಆಗ್ತಿದೆ. ನಂಗೆ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಕ್ಸ್ಪೆಷಲಿ ನನ್ನ ಫ್ಯಾಮಿಲಿ. ನಿಮಗೂ ಕೂಡ ಅಣ್ಣ ಅಕ್ಕ. ಥ್ಯಾಂಕ್ ಯು ಕಣಮ್ಮ. ಓಕೆ, ಇಷ್ಟೋ ತನಕ ಆಪರೇಷನ್ ಅಲ್ಮೇಲಮ್ಮ ಟೀಮ್ನ ಡೈರೆಕ್ಟರ್ ಸುನಿ ಹಾಗೆ ಹೀರೋ ರಿಷಿ, ಸೊ ಅವರಿಬ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಅಲಗ 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 ತೆರೆದೆ ಎದೆಯ ಚಿಲಕ. ಎಸ್, ನಾವು ಕೇಳೋದು ಒಂದೇ ಸಿಂಪಲ್ ಆದ ಪ್ರಶ್ನೆ, ಹೇಗೆ ಅನಿಸ್ತು ಮಜಾ ಭಾರತ? ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ನಕ್ಕದೆ ನಾನು. ಸೊ ಅದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಕಲಾವಿದರಿಗೂ, ಎಲ್ಲ ರೈಟರ್ಸ್ಗೂ, ಎಲ್ಲ ಡೈರೆಕ್ಟರ್ಸ್ಗೂ, ಆ್ಯಂಡ್ ಹೋಸ್ಟ್ ನಿಮ್ಮಿಬ್ಬರಿಗೆ, ಆ್ಯಂಡ್ ನಮ್ಮ ಈ ಎರಡು ಲೆಜೆಂಡ್ಸ್ ಜೊತೆ ಕೂತ್ಕೊಂಡಿದ್ದಕ್ಕೆ ಐ ಫೀಲ್ ವೆರಿ ಹ್ಯಾಪಿ. ಸೊ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತಿದೆ. ಅಂದರೆ ರಿಲೀಸು, ಡಿಸ್ಟ್ರಿಬ್ಯೂಷನ್ನು, ಈ ರೀತಿ ಏನೇನೋ ಟೆನ್ಷನ್ಗಳು ಮೈಂಡಲ್ಲಿ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಪ್ರೋಗ್ರಾಮಲ್ಲಿ ಬಂದು ಕೂತಾಗ ನಾವೇ ಕಳೆದೋಗ್ತೀವಿ. ಸೊ ಅನ್ಕೊಂಡು ಇನ್ನೇ ಹೆಚ್ಚಿನ ಸಿನಿಮಾಗಳು ಈ ರೀತಿ ಪ್ರೋಗ್ರಾಮ್ ಬರೋಕ್ಕಾದ್ರೂ ಮಾಡ್ಬೇಕು ನಾವು. ಸೊ ಅಷ್ಟು ಖುಷಿ ಆಗ್ತಿದೆ ನನಗೆ. ಸೊ ತುಂಬ ಒಳ್ಳೆ ಟೈಮ್ ಆಯಿತು. ಸೊ ಹೆಸರಿಗೆ ತಕ್ಕನಾಗಿ ಮಜವಾಗಿದೆ. ಹೋಪ್ ಯು ಬೋತ್ ಹ್ಯಾಡ್ ಅ ಗ್ರೇಟ್ ಟೈಮ್. ಇಬ್ರಿಗೂ ಸಂತೋಷ ಆಗಿದೆ ಅಂತ ಗೊತ್ತು, ಹಾಗೆ ನಿಮ್ಮಿಂದ ನಮ್ಮ ಇಡೀ ಕರ್ನಾಟಕಕ್ಕೆ ಸಂತೋಷ ಆಗಿದೆ. ಒಳ ಮೂವಿ ನಾನು ನೋಡಿದ್ದೀನಿ. ಸೊ ಇವರ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡೋದಕ್ಕೆ, ಅದು 50 ದಿನಗಳ ಸಕ್ಸಸ್ ಸೆಲೆಬ್ರೇಷನ್ ಪಾರ್ಟಿ ಈಗ ನಮ್ಮ ವೇದಿಕೆ ಮೇಲೆ ನಡೀತಾ ಇದೆ. ಸೊ ಕೇಕ್ ಪ್ಲೀಸ್. ಇವತ್ತು ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನನ್ನ ಮುತ್ತಿನಂತ ಮಾತನ್ನ ಹೇಳೋದಕ್ಕೆ ಏನಂತ ಇಷ್ಟಪಡ್ತೀನಿ ಅಂದರೆ, ಸುಖ ಸಂಸಾರಕ್ಕೆ ಜೋಡಿ ಚೆನ್ನಾಗಿರ್ಬೇಕು, ಆದರೆ ಸಂಸಾರ ಚೆನ್ನಾಗಿರ್ಬೇಕು ಅಂದರೆ ಹೆಂಡತಿ ಮಾತನ್ನ ಕೇಳಬೇಕು. ಸೊ ಎಲ್ಲ ಗಂಡಂದ್ರೆ ಹುಷಾರು, ನಿಮ್ಮ ಹೆಂಡತಿ ಮಾತನ್ನ ಕೇಳಿ. ಸದ್ಯಕ್ಕೆ ಮನೆಗೆ ಗುಡ್ ನೈಟ್.